ನಿತ್ಯ ಜೀವಕ್ಕೆ ಅಂದರೆ ಏನು ಅಂದರೆ, ನಾವು ಇವಾಗ ಜೀವಂತವಾಗಿಲ್ವಾ ಈ ಲೋಕದಲ್ಲಿ ಅಂತ ಅಂದರೆ, ನಾವು ನಿತ್ಯವೂ ಕೂಡ ಈ ಲೋಕದಲ್ಲಿ ಜೀವಂತವಾಗಿ ಇರಲ್ಲ. ಒಂದಲ್ಲ ಒಂದು ದಿನ ಈ ಲೋಕವನ್ನು ಬಿಡುವಂಥ ಪರಿಸ್ಥಿತಿ ಅಂದರೆ ಮರಣ ಎಂಬುದಾಗಿ ನಾವು ಹೇಳ್ತೀವಲ್ಲ, ನಮ್ಮ ಆತ್ಮ ಈ ದೇಹವನ್ನು ಬಿಡುವಂಥ ಕಾರ್ಯ ಇದೆಯಲ್ಲ, ಇದು ಖಚಿತವಾಗಿ ದೇವರು ನೇಮಿಸಿರುವಂಥ ಒಂದು ಕಾರ್ಯ. ಯಾವ ಮನುಷ್ಯನೂ ಕೂಡ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಕಾರಣ ಈ ಲೋಕದಲ್ಲಿ ನಾವು ನಿತ್ಯವೂ ಜೀವಂತವಾಗಿರಲ್ಲ. ತಾತ್ಕಾಲಿಕದಲ್ಲಿ ಮಾತ್ರವೇ ನಾವು ಜೀವಂತವಾಗಿ ಸ್ವಲ್ಪ ದಿನಗಳು ಮಾತ್ರವೇ ಇದ್ದು ಅನಂತರ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೀವಿ. ಆದರೆ ನಿತ್ಯವೂ ಜೀವಿಸುವಂಥದ್ದು ಯಾವುದು ಅಂದರೆ ಸ್ವರ್ಗಲೋಕ. ಈ ಒಂದು ಸ್ವರ್ಗಲೋಕಕ್ಕೆ ಹೋಗಬೇಕು ಅಂದರೆ ಬಲಿ ಎನ್ನುವಂಥದ್ದು ಬೇಕಾ, ಬಲಿ ಆಗಬೇಕಾ ಎನ್ನುವಂಥದ್ದೇ ನಾವಿವತ್ತು ಕಲಿತುಕೊಳ್ಳುವಂಥ ಒಂದು ಪಾಠ. ಯಾಕೆ ಈ ಪಾಠವನ್ನು ನಾವು ಆಲೋಚನೆ ಮಾಡಬೇಕು ಅಂತ ಅಂದರೆ, ಇವತ್ತು ಕ್ರೈಸ್ತತ್ವ ಎನ್ನುವಂಥದ್ದು, ಕ್ರಿಸ್ತನ ಕಾರ್ಯಗಳು ಎನ್ನುವಂಥದ್ದು, ಬೈಬಲ್ ಎನ್ನುವಂಥದ್ದು, ಯೇಸು ಕ್ರಿಸ್ತನ ಮಾರ್ಗಗಳು ಎನ್ನುವಂಥದ್ದು ಆಕಾಶದ ಎತ್ತರಕ್ಕೆ ಬೆಳೆದಿದ್ರೂ ಕೂಡ ಇವತ್ತು ಕೆಲವರು ಪ್ರಪಂಚದಲ್ಲಿರುವಂಥವರು ಈ ಒಂದು ಕ್ರಿಸ್ತನ ಮಾರ್ಗವನ್ನು ಯಾವ ರೀತಿಯಾಗಾದರೂ ಕೂಡ ಕೆಡಿಸಬೇಕು, ಬೈಬಲ್ ಮೇಲೆ ಕೆಟ್ಟ ಹೆಸರನ್ನು ಹೊರಿಸಬೇಕು ಎನ್ನುವಂಥ ಉದ್ದೇಶದಿಂದ ಕೆಲವರು ನಾಸ್ತಿಕರಾಗಿರ್ಬೋದು, ಕೆಲವರು ಹೇತುವಾದಿಗಳಾಗಿರ್ಬೋದು, ಕೆಲವರು ಮುಸಲ್ಮಾನ ಸಂಸ್ಥೆಗಳಾಗಿರ್ಬೋದು, ಇವರು ಎಷ್ಟೋ ತಪ್ಪುಗಳು ಬೈಬಲಲ್ಲಿ ಇದೆ ಎಂಬುದಾಗಿ ಹೇಳಿಕೊಂಡು ಬರ್ತಾ ಇರುವಂಥದ್ದು ನಮಗೆ ಸ್ಪಷ್ಟವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಗೊತ್ತಾಗಿದೆ. ಅಷ್ಟು ಮಾತ್ರವಲ್ಲದೇ ಅವರಲ್ಲಿ ಒಂದು ಸಂಸ್ಥೆಯವರು ಸತ್ಯವಾಕ್ಯವನ್ನು ಅನ್ವೇಷಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬೈಬಲಲ್ಲಿ ಎಷ್ಟೋ ತಪ್ಪುಗಳಿದೆ, ಆ ತಪ್ಪುಗಳಲ್ಲಿ ನಿತ್ಯ ಜೀವಕ್ಕೆ ಬಲಿ ಅವಸರ ಇಲ್ಲ ಎನ್ನುವಂಥದ್ದು ಈ ಒಂದು ವಿಚಾರದಲ್ಲೂ ಕೂಡ ಮಾತನಾಡಿ, ನಿತ್ಯ ಜೀವದಲ್ಲಿ ಸೇರಬೇಕು ಅಂದರೆ ಬಲಿ ಆಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ, ಆಗಿರುವಂಥ ಕಾರಣ ನಿತ್ಯ ಜೀವಕ್ಕೆ ಹೋಗಬೇಕು ಅಂದರೆ ಬಲಿ ಆಗಬೇಕು ಅಂತೇಳಿ ಹೇಳುವಂಥ ಮಾತುಗಳು ಸುಳ್ಳು, ಬೈಬಲಲ್ಲಿರುವಂಥ ಈ ಮಾತುಗಳು ತಪ್ಪು ಎಂಬುದಾಗಿ ಈ ಒಂದು ಕೆಸರನ್ನು ಒರೆಸುತ್ತಾ, ಯೇಸು ಕ್ರಿಸ್ತನು ನಾವೆಲ್ಲರೂ ಕೂಡ ಸ್ವರ್ಗ ಲೋಕಕ್ಕೆ ಸೇರಬೇಕು ಅಂದರೆ ಆತನೇನು ಬಲಿಯಾಗಬೇಕಾಗಿಲ್ಲ ಅಂತ ಹೇಳುತ್ತಾ, ಕ್ರೈಸ್ತರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬೈಬಲ್ ಮೇಲೆ ಬರುವಂಥ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಡ್ತಾ ಎಷ್ಟೋ ಮಾತುಗಳನ್ನು ತಪ್ಪಾಗಿ ಹೇಳ್ತಾ ಇದ್ದಾರೆ. ನಾವು ಈ ಮಾತುಗಳನ್ನೆಲ್ಲ ಪರಿಶೀಲನೆ ಮಾಡಿ ನೋಡುವಂಥದ್ದಾದರೆ ಯಾವುದೇ ಒಂದು ವಿಚಾರವನ್ನು ಆಗಿರ್ಬೋದು, ಒಂದು ಸತ್ಯವಾದಂಥ ಕಾರ್ಯದ ಮೇಲೆ ತಪ್ಪಾಗಿ ಮಾತನಾಡ್ತಾರೆ ಅಂತ ಅಂದರೆ ಅದು ಬೈಬಲ್ದು ತಪ್ಪಲ್ಲ, ಓದುವಂಥವರ ತಪ್ಪು ಎಂಬುದಾಗಿ ನಾವು ಸ್ಪಷ್ಟವಾಗಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಇವತ್ತು ಭೌತಿಕವಾಗಿ ಸ್ಕೂಲ್ನಲ್ಲಿ ಟೀಚರ್ಗಳು ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರ್ತಾರೆ. ಆ ಪಾಠವನ್ನು ಮಾಡುವಂಥ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟ್ಗಳು ಅರ್ಥವಾಗಲ್ಲ. ಕೆಲವರು ಲೆಕ್ಕಗಳು ಅಂದರೆ ಕಷ್ಟ ಎಂಬುದಾಗಿ ಭಾವಿಸ್ತಾರೆ, ಹೇಳ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಈಸಿ ಎಂಬುದಾಗಿ ಹೇಳ್ತಾರೆ. ನಾವಿದನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಒಬ್ಬ ಟೀಚರ್ ಒಂದೇ ರೀತಿಯಾಗಿ ಎಲ್ಲರಿಗೂ ಪಾಠ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ನನಗೆ ಬರುತ್ತೆ ಎಂಬುದಾಗಿ ಹೇಳುವಂಥದ್ದು, ಇನ್ನೊಬ್ಬ ವಿದ್ಯಾರ್ಥಿ ಬರಲ್ಲ ಅಂತ ಹೇಳ್ತಾನೆ ಅಂತ ಅಂದರೆ, ಬರಲ್ಲ ಅಂತ ಹೇಳುವಂಥ ಲೆಕ್ಕ ಬರಲ್ಲ ಎಂಬುದಾಗಿ ಹೇಳುವಂಥ ವಿದ್ಯಾರ್ಥಿದು ತಪ್ಪೇ ಹೊರತು ಟೀಚರ್ದು ತಪ್ಪಲ್ಲ. ಅಷ್ಟು ಮಾತ್ರಕ್ಕೆ ಈತನಿಗೆ ಲೆಕ್ಕ ಬರಲಿಲ್ಲ ಅಂತಂದರೆ ಲೆಕ್ಕವೇ ತಪ್ಪು ಎಂಬುದಾಗಿ ಹೇಳ್ತಾನೆ ಅಂತಂದರೆ ಅದು ಅವನ ತಪ್ಪು. ಅದೆಷ್ಟರ ಮಟ್ಟಿಗೆ ವಾಸ್ತವ? ಲೆಕ್ಕ ಬರಲ್ಲ ಅಂತಂದರೆ ಬರಲ್ಲ ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಅದು ಹೊರತು ಅವನಿಗೆ ಲೆಕ್ಕ ಬರದಲೇ ಇರುವಂಥ ಕಾರಣ, ಓದೋದಕ್ಕೆ ಬರೆಯೋದಕ್ಕೆ ಬರದಲೇ ಇರುವಂಥ ಕಾರಣ ಲೆಕ್ಕವೇ ತಪ್ಪು, ಅಕ್ಷರಗಳೇ ತಪ್ಪು ಎಂಬುದಾಗಿ ಹೇಳಿದ್ರೆ ಅದ್ರ ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಆಲೋಚನೆ ಮಾಡಿ. ಅದೇ ರೀತಿಯಾಗಿ ಬೈಬಲ್ ವಿಷಯಕ್ಕೂ ಬಂದರೂ ಕೂಡ ಸರಿಯಾದಂಥ ರೀತಿಯಲ್ಲಿ ಓದಿ ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದು ತಿಳಿಯದೇ ಇವರು ಕೆಲವು ಮಾತುಗಳನ್ನು ಓದಿ ಇವ್ರಿಗನಿಸಿದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದು ತಪ್ಪು ಎಂಬುದಾಗಿ ಹೇಳ್ತಾರೆ. ಅಂದರೆ ತಪ್ಪು ಎನ್ನುವಂಥದ್ದು ಬೈಬಲ್ದಲ್ಲ, ಓದುವಂಥವ್ರದ್ದು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ನಿತ್ಯ ಜೀವಕ್ಕೆ ಹೋಗಬೇಕು ಅಂದರೆ ಬಲಿ ಎನ್ನುವಂಥದ್ದು ಬೇಕಿಲ್ಲ ಎಂಬುದಾಗಿ ಯಾವ ಮಾತನ್ನು ಆಧಾರ ಮಾಡಿಕೊಂಡು ಇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡುವಂಥದ್ದಾದರೆ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿ. ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ಗಮನಿಸಿ ಈ ಮಾತುಗಳು ಯಾವಾಗಿದೆ ಅಂದರೆ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಸಂದರ್ಭ.
ಬೈಬಲ್ನ ಓದುವಾಗ ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂಥದ್ದು ಪ್ರಾಮುಖ್ಯವಾದಂಥದ್ದು ಎಂಬುದಾಗಿ ನಾವು ಕಲ್ತುಕೊಂಡಿದ್ದೀವಿ. ಆ ಮಾತಿಗನುಸಾರವಾಗಿ ಸಂದರ್ಭ ಇಲ್ಲಿ ಯಾವುದು ಅಂದರೆ ಭೂಲೋಕಕ್ಕೆ ಬರುವಂತ ಸಂದರ್ಭದಲ್ಲಿ ಆತನು ಭೂಲೋಕಕ್ಕೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ಯಜ್ಞಗಳು ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನ ಸಿದ್ಧ ಮಾಡಿ ಕೊಟ್ಟಿ. ಅಂದ್ರೆ ಯಜ್ಞಗಳು, ನೈವೇದ್ಯಗಳು, ಈ ಬಲಿಗಳು ನಿನಗೆ ಇಷ್ಟವಾಗಿರಲಿಲ್ಲ, ಆದ ಕಾರಣ ನನಗೆ ಶರೀರವನ್ನ ರೆಡಿ ಮಾಡಿ ಕೊಟ್ಟಿದ್ದೀ ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಹೇಳ್ತಾ ಇರುವಾಗ ಆತನೇ ಆ ಮಾತನ್ನು ಹೇಳಿ ಆತನೇ ಬಲಿ ಆಗ್ತಾ ಇದ್ದಾನೆ ಅಂತಂದ್ರೆ ಏನರ್ಥ? ಬಲಿ ಇಷ್ಟ ಇಲ್ಲ ಎಂಬುದಾಗಿ, ದೇವರಿಗೆ ಬಲಿ ಎನ್ನುವಂಥದ್ದು ಇಷ್ಟ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿ ಆತನೇ ಬಲಿ ಆದರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ, ಎಷ್ಟರ ಮಟ್ಟಿಗೆ ಸರಿಯಾದಂಥದ್ದು ಆಗಿರುವಂಥ ಕಾರಣ ಇದು ಸುಳ್ಳು, ಬೈಬಲಲ್ಲಿ ತಪ್ಪಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತನ್ನು ಗಮನಿಸಿ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16-17. ಆಗ ಒಬ್ಬನು ಬಂದು ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ನಾನು ನಿತ್ಯ ಜೀವವನ್ನು ಪಡೆಯಬೇಕೆಂದರೆ ನಾನು ಸ್ವರ್ಗಲೋಕವನ್ನು ಸೇರಬೇಕು ಅಂದ್ರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು? ಆತನಿಗೆ ಒಂದು ಅವಗಾಹನೆ ಇದೆ. ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ, ಸ್ವರ್ಗಲೋಕವನ್ನು ಕಾಣ್ತಾರೆ. ಒಳ್ಳೆ ಕಾರ್ಯವನ್ನು ಮಾಡದಲ್ಲಿದ್ರೆ ಯಾರು ಕೂಡ ಸ್ವರ್ಗಲೋಕವನ್ನು ಸೇರಲ್ಲ. ಆಗಿರುವಂತ ಕಾರಣ ನಾನು ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಪ್ರಭು ಎಂಬುದಾಗಿ ಯೇಸು ಕ್ರಿಸ್ತನನ್ನ ಕೇಳ್ತಾ ಇದ್ದೇನೆ. ಆತನು ಅವನಿಗೆ ಒಳ್ಳೆಯದನ್ನ ಕುರಿತು ನನ್ನನ್ನು ಏಕೆ ಕೇಳುತ್ತಿ? ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ. ಅವಾಗ ಮುಂದೆ ಗಮನಿಸಿ, ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂಬುದಾಗಿ ಹೇಳ್ತಾ ಇದ್ದೇನೆ. ಈ ಮಾತನ್ನು ಕೂಡ ಹಿಡಿದುಕೊಂಡು ದೇವರ ಆಜ್ಞೆಯಂತೆ ಬದುಕಿದ್ರೆ ಸಾಕು, ಬಲಿ ಆಗ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಆಲೋಚನೆ ಮಾಡಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಸಂಗತಿ ಇದೆ. ಅದೇನು ಅಂದರೆ, ಇವರು ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಬಲಿ ಎನ್ನುವಂಥದ್ದು ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಈ ವಿಷಯವನ್ನು ಆಲೋಚನೆ ಮಾಡುವುದಕ್ಕಿಂತ, ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಈ ಭೂಮಿ ಮೇಲೆ ಭೌತಿಕವಾಗಿ ಮನುಷ್ಯರೆಲ್ಲರೂ ಜೀವಂತವಾಗಿ ಇರುವುದಕ್ಕೆ ಯಾವ ಕಾರ್ಯಗಳು ಬಲಿಯಾಗಿ ಹೋಗ್ತಿದವೋ ಎಂಬುದಾಗಿ ಒಂದು ಸಾರಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಈ ಭೂಮಿಯಲ್ಲಿ ಅಂದರೆ ಈ ಸೃಷ್ಟಿಯಲ್ಲಿ, ಇಡೀ ಸೃಷ್ಟಿಯಲ್ಲಿ ಮನುಷ್ಯನೇ ಶ್ರೇಷ್ಠನು. ಮನುಷ್ಯನಿಗಿಂತ ಶ್ರೇಷ್ಠವಾದಂಥದ್ದು, ಮನುಷ್ಯನಿಗಿಂತ ಉನ್ನತವಾದಂಥದ್ದು, ಮನುಷ್ಯನಿಗಿಂತ ಬುದ್ಧಿಶಾಲಿ ಈ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಬುದ್ಧಿಜೀವಿಗಳಿದೆ ಎನ್ನುವಂಥ ಮಾತುಗಳು ಸುಳ್ಳು. ಗಮನಿಸಿ, ಮನುಷ್ಯನೇ ಶ್ರೇಷ್ಠ, ಮನುಷ್ಯನೇ ಉನ್ನತವಾದಂಥವನು ಈ ಸೃಷ್ಟಿಯಲ್ಲಿ. ಯಾಕಂದರೆ ಸಾಕ್ಷಾತ್ ದೇವರ ಮಗನಾಗಿರುವಂಥ ಕಾರಣ. ಈ ಸಾಕ್ಷಾತ್ ದೇವರ ಮಕ್ಕಳಿಗೋಸ್ಕರ ಕೋಟ್ಯಾನು ಕೋಟಿ ವರ್ಷಗಳಿಂದ ಭೂಮಿಯನ್ನು 13 ಲಕ್ಷ ಪಟ್ಟು ಹಾಕಿದ್ರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿರುವಂಥ ಸೂರ್ಯನು ಉರಿದು ಬಲಿಯಾಗಿ ಹೋಗ್ತಾ ಇದ್ದಾನೆ. ಇದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರ. ಕೇವಲ 5-6 ಅಡಿ ಇರುವಂಥ ಈ ಮನುಷ್ಯನ ಶರೀರಕ್ಕೆ ಬೆಳಕನ್ನು ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಸೂರ್ಯನು ಕೋಟ್ಯಾನು ಕೋಟಿ ವರ್ಷಗಳಿಂದ ಉರಿದು ಬಲಿಯಾಗಿ ಹೋಗ್ತಾ ಇದ್ದಾನೆ. ನಕ್ಷತ್ರಗಳು ಬೆಳಕನ್ನು ಕೊಟ್ಟು ಬಲಿಯಾಗಿ ಹೋಗ್ತಾ ಇದ್ದಾವೆ. ಭೂಮಿ ಈ ಮನುಷ್ಯನಿಗೋಸ್ಕರ ಸೇವೆ ಮಾಡಿ ಬಲಿಯಾಗಿ ಹೋಗ್ತಾ ಇದೆ. ಆದರೆ ಭೂಮಿಯಲ್ಲಿ ಬೆಳೆಗಳನ್ನು ಹುಟ್ಟಿಸ್ತಾ ಇದೆ, ಗಿಡಗಳನ್ನು ಬೆಳೆಸ್ತಾ ಇದೆ. ಈ ಕೆಲಸವನ್ನು ಮಾಡಿ ಬಲಿಯಾಗಿ ಹೋಗ್ತಾ ಇದೆ. ಗಮನಿಸಿ, ಇವೆಲ್ಲವೂ ಕೂಡ ಇವುಗಳ ಶಕ್ತಿಗಳನ್ನು ಬಲಿ ಮಾಡ್ತಾ ಇದೆ ಮನುಷ್ಯನ ಬದುಕುವುದಕ್ಕೋಸ್ಕರ. ಇವತ್ತು ಈ 84 ಲಕ್ಷ ಜೀವರಾಶಿಗಳು ಕೂಡ ಬದುಕ್ತಾ ಇದ್ದೀವಿ ಅಂದರೆ ಯಾರಿಗೋಸ್ಕರ? ಒಬ್ಬ ಮನುಷ್ಯನಿಗೋಸ್ಕರವೇ. ಈ ಮನುಷ್ಯನಿಗೋಸ್ಕರವೇ 84 ಲಕ್ಷ ಜೀವರಾಶಿಗಳು ಬದುಕ್ತಾ ಇದೆ. ಗಮನಿಸಿ, ಈ ಭೂಮಿಯಲ್ಲಿ ಇರುವಂಥ ಮನುಷ್ಯರ ಸಂಖ್ಯೆ ಸುಮಾರು 800 ಕೋಟಿ, ಇಲ್ಲ 850 ಕೋಟಿ ಸುಮಾರು ಅಂದ್ಕೊಳ್ಳಿ. ಆದರೆ ಈ ಭೂ ಪ್ರಪಂಚದಲ್ಲಿ, ಈ ಸಮುದ್ರದಲ್ಲಿ ಇರುವಂಥ ಈ ಒಂದು ಜಲಚರಗಳಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಇವುಗಳ ಸಂಖ್ಯೆ ದೊಡ್ಡದ, ಮನುಷ್ಯನ ಸಂಖ್ಯೆ ದೊಡ್ಡದ? ಅಂದರೆ ಇವುಗಳ ಸಂಖ್ಯೆ ದೊಡ್ಡದು. ಯಾಕೆ ಬಹಳ ಮಟ್ಟಿಗೆ ಇದೆ ಅಂತ ಎಂಬುದಾಗಿ ನಾವು ನೋಡುವಂಥದ್ದಾದರೆ ಮನುಷ್ಯನಿಗೋಸ್ಕರ. ಅಂದರೆ ಇವತ್ತು ಒಂದು ಜಿಂಕೆ ಜೀವಂತವಾಗಿರುವಂಥ ಒಂದು ಎಲೆಗಳನ್ನು ತಿಂದು ಬದುಕ್ತಾ ಇದೆ ಅಂತಂದ್ರೆ ಯಾರಿಗೋಸ್ಕರ? ಮನುಷ್ಯನಿಗೋಸ್ಕರ. ಪ್ರತಿಯೊಂದು ಕೂಡ ಬದುಕಬೇಕು ಅಂದರೆ ಒಂದು ಬಲಿಯಾಗಬೇಕು.
ಗಮನಿಸಿ, ನಾವು ಓದುವಂಥ ಸಮಯದಲ್ಲಿ ಚಿಕ್ಕ ಮಕ್ಕಳಲ್ಲಿ ಒಂದು ಪಾಠಗಳನ್ನು ಕಲ್ತ್ಕೊಂಡಿದ್ವಿ. ಕಪ್ಪೆ ಏನು ಮಾಡುತ್ತೆ? ಹುಳುಗಳನ್ನು ತಿನ್ನುತ್ತೆ. ಹುಳುಗಳು, ಅದಕ್ಕಿಂತ ಮೊದಲು ಹುಳುಗಳು ಏನು ಮಾಡುತ್ತೆ? ಚಿಕ್ಕ ಚಿಕ್ಕ ಎಲೆಗಳನ್ನು ತಿನ್ನುತ್ತೆ. ಆ ಎಲೆಗಳನ್ನು ತಿಂದು ಹುಳುಗಳು, ಮಿಡತೆಗಳು ಬದುಕಿದ್ರೆ ಆ ಮಿಡತೆಗಳನ್ನು ಕಪ್ಪೆ ಎನ್ನುವಂಥದ್ದು ತಿನ್ನುತ್ತೆ. ಆ ಕಪ್ಪೆಯನ್ನು ಹಾವು ಎನ್ನುವಂಥದ್ದು ತಿನ್ನುತ್ತೆ. ಆ ಹಾವು ಎನ್ನುವಂಥದ್ದನ್ನು ಹದ್ದು ಎನ್ನುವಂಥದ್ದು ತಿನ್ನುತ್ತೆ ಎಂಬುದಾಗಿ ನಾವು ಈ ರೀತಿಯಾಗಿ ನಾವು ನೋಡ್ಕೊಂಡಿದ್ದೀವಿ, ಆಹಾರ ಸರಪಳಿ ಎಂಬುದಾಗಿ. ಗಮನಿಸಿ, ಅಂದರೆ ಇವು ಒಂದು ಬಲಿ ಆಗ್ತಲೇ ಇದ್ರೆ ಇನ್ನೊಂದು ಬದುಕಲ್ವಾ? ಒಂದು ಬಲಿ ಆಗ್ತಲೇ ಇದ್ರೆ ಇನ್ನೊಂದು ಬದುಕಲ್ವಾ? ಜೀವಂತವಾಗಿರುವಂಥ ಎಲೆಗಳು ಬಲಿಯಾಗ್ದಲೇ ಇದ್ರೆ ಮಿಡತೆಗಳು, ಹುಳುಗಳು ಬದುಕಲ್ವಾ? ಬದುಕಲ್ಲ. ಆ ಮಿಡತೆಗಳು ಬಲಿಯಾಗ್ದಲೇ ಇದ್ರೆ ಕಪ್ಪೆ ಎನ್ನುವಂಥದ್ದು ಬದುಕಲ್ವಾ? ಬದುಕಲ್ಲ. ಅಂದರೆ ಇವತ್ತು ಇವೆಲ್ಲವೂ ಕೂಡ ಒಂದನ್ನ ಒಂದು ಬಲಿ ಮಾಡ್ಕೊಂಡು ಯಾರಿಗೋಸ್ಕರ ಬದುಕ್ತಾ ಇದ್ದಾರೆ? ಮನುಷ್ಯನಿಗೋಸ್ಕರವೇ. ಯಾವ ರೀತಿಯಾಗಿ ಅಂತೀರ? ಮನುಷ್ಯನು ಇವೆಲ್ಲವುಗಳನ್ನ ಕೆಲವು ಪಕ್ಷಿಗಳನ್ನು ಆಹಾರ ಮಾಡಿಕೊಂಡಿದ್ದಾನೆ, ಕೆಲವು ಪ್ರಾಣಿಗಳನ್ನು ಆಹಾರ ಮಾಡಿಕೊಂಡಿದ್ದಾನೆ, ತರಕಾರಿಗಳನ್ನು, ಸೊಪ್ಪುಗಳನ್ನು, ಕೆಲವು ಗಿಡಮರಗಳಲ್ಲಿರುವಂಥ ಅಂಶಗಳನ್ನು ಕೂಡ ಮೆಡಿಸಿನ್ಗಳಾಗಿ ಬದಲಾಯಿಸಿಕೊಂಡು ಮನುಷ್ಯನ ಇವೆಲ್ಲವುಗಳನ್ನು ಬಲಿ ಮಾಡ್ಕೊಳ್ತಾ ಇದ್ದಾನೆ. ಇವೆಲ್ಲವೂ ಕೂಡ ಮನುಷ್ಯನಿಗೋಸ್ಕರ ಬಲಿಯಾಗಿ ಹೋಗ್ತಾ ಇದೆ. ಒಂದು ಕೋಳಿ ಆಗಿರ್ಬೋದು, ಒಂದು ಕುರಿ ಆಗಿರ್ಬೋದು, ಒಂದು ದನ ಆಗಿರ್ಬೋದು, ಒಂದು ಮೇಕೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಪ್ರಾಣಿಗಳೆಲ್ಲವೂ ಕೂಡ ಮನುಷ್ಯನಿಗೋಸ್ಕರ ಆಹಾರವಾಗಿ ಹೋಗ್ತಾ ಇದೆ. ಅಂದರೆ ಈ ಸೃಷ್ಟಿಯಲ್ಲಿ ಈ ರೀತಿಯಾಗಿ ಇವೆಲ್ಲವೂ ಕೂಡ ಬಲಿ ಆಗದಲೇ ಇದ್ದರೆ ಮನುಷ್ಯನ ಬದುಕು ಸಾಧ್ಯವಿಲ್ವಾ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನು ಬದುಕಿರುವುದಕ್ಕೆ ಸಾಧ್ಯ ಇಲ್ಲ. ಭೂಮಿಯಲ್ಲಿ ಹುಟ್ಟುವಂಥ ಹುಟ್ಟುವಳಿ ಮನುಷ್ಯನಿಗೋಸ್ಕರ ಬಲಿಯಾಗ್ದಲೇ ಇದ್ರೆ ಮನುಷ್ಯನು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಜೀವಂತವಾಗಿರೋದಕ್ಕೆ ಸಾಧ್ಯನಾ? ಆಹಾರವನ್ನು ತಿಂದಲೇ ಜೀವಂತವಾಗಿರೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ, ಎಲೆಗಳಲ್ಲಿ, ಮರಗಿಡಗಳಲ್ಲಿ ಜೀವ ಇದೆ ಎನ್ನುವಂಥದ್ದು. ಅಂದರೆ ಜೀವಂತವಾಗಿ ಇರುವಂಥದ್ದು ಬಲಿಯಾಗ್ದಲೇ ಇದ್ದರೆ ಮನುಷ್ಯನ ಬದುಕುಳಿಯುವುದಕ್ಕೆ ಸಾಧ್ಯವಿಲ್ವಾ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಭೂಮಿಯಲ್ಲಿ ಹುಟ್ಟುವಂಥವು ಆ ಒಂದು ಹುಟ್ಟುವಳಿಯನ್ನು, ಆಹಾರವನ್ನು ತೆಗೆದುಕೊಂಡು ಮನುಷ್ಯನ ತಿಂದ್ರೇನೆ ಅವನು ಬದುಕುಳಿಯೋದಕ್ಕೆ ಸಾಧ್ಯ. ಅಂದರೆ ಈ ಅಶಾಶ್ವತವಾದಂಥ 60-70 ವರ್ಷ ಜೀವಿತ ಕಾಲದಲ್ಲಿ ಮನುಷ್ಯರು ಬದುಕುವುದಕ್ಕೋಸ್ಕರ ಇಷ್ಟೆಲ್ಲವೂ ಬಲಿಯಾಗಿ ಹೋಗ್ಬೇಕಾ? ಸೂರ್ಯನು ಬಲಿಯಾಗಬೇಕು, ಚಂದ್ರನ ನೋಡಿದ್ರೆ ಅವರು ಒಂದು ರೀತಿಯಲ್ಲಿ ಬಲಿಯಾಗಬೇಕು, ಭೂಮಿಯಲ್ಲಿ ಹುಟ್ಟುವಳಿ ಒಂದು ರೀತಿಯಾಗಿ ಬಲಿಯಾಗಬೇಕು, ಪ್ರಾಣಿ ಪಕ್ಷಿಗಳು ಒಂದು ರೀತಿಯಾಗಿ ಬಲಿಯಾಗಬೇಕು. ಅಂದರೆ ಇವೆಲ್ಲವೂ ಕೂಡ ಬಲಿ ಆಗದಲೇ ಇದ್ದರೆ ಮನುಷ್ಯನು ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ತಾತ್ಕಾಲಿಕವಾದಂಥ ಜೀವದಲ್ಲಿ ಮನುಷ್ಯನು ಬದುಕುಳಿಬೇಕು ಅಂದರೆ ಇವೆಲ್ಲವೂ ಬಲಿ ಆಗ್ತಾ ಇದೆ ಅಂತ ಅಂದರೆ ಶಾಶ್ವತವಾಗಿ ಜೀವಂತವಾಗಿ ಇರುವಂಥ ಆ ಲೋಕಕ್ಕೋಸ್ಕರ, ಆ ಲೋಕಕ್ಕೆ ಹೋಗಬೇಕು ಅಂದರೆ, ಆ ಲೋಕದಲ್ಲಿ ಜೀವಂತವಾಗಿ ಇರಬೇಕು ಅಂತ ಅಂದರೆ ಬಲಿ ಎನ್ನುವಂಥದ್ದು ಅವಶ್ಯಕತೆ ಇಲ್ವಾ? ಆಲೋಚನೆ ಮಾಡಿ. ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಬಲಿ ಎನ್ನುವಂಥದ್ದು ಅವಶ್ಯಕತೆ ಇಲ್ಲ ಎಂಬುದಾಗಿ ಕೆಲವರು ಹೇಳ್ತಾರೆ. ಅಂತ ಅಂದರೆ ಈ ಅಶಾಶ್ವತವಾದಂಥ ಜೀವಿತದಲ್ಲಿ ಇವೆಲ್ಲವೂ ಕೂಡ ಬಲಿಯಾಗದಲೇ ಇದ್ದರೆ ಮನುಷ್ಯನು ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲದೇ ಇರುವಂಥ ಕಾರಣ, ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲದೇ ಇರುವಾಗ ಶಾಶ್ವತವಾದಂಥ ಜೀವಿತಕ್ಕೆ ಹೋಗುವುದಕ್ಕೆ ಇವ್ಯಾವ ಮತ್ತೆ ನಮ್ಮ ಬಲಿ ಅವಶ್ಯಕತೆ ಇಲ್ವಾ? ಬಲಿ ಎನ್ನುವಂಥದ್ದು ಅವಶ್ಯಕತೆ ಇದೆ ಆಗಿರುವಂಥ ಕಾರಣ ಬಲಿ ಎನ್ನುವಂಥದ್ದು ಆಗಲೇಬೇಕಾ ಅಂತ ಅಂದರೆ ಆಗಲೇಬೇಕು. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈತನು ಯಾರು ಅಂತಂದರೆ ಯೇಸು ಕ್ರಿಸ್ತನು ಸರ್ವ ಮಾನವರ ಪಾಪ ಪರಿಹಾರಕ್ಕೋಸ್ಕರ ಬಲಿಯಾಗುವಂಥದ್ರಲ್ಲಿ ಅರ್ಥವೂ ಇದೆ ಎನ್ನುವಂಥದ್ದನ್ನು ನಾವು ಗ್ರಹಿಸಬೇಕಿಲ್ಲಿ. ಯಾಕೆಂತಂದರೆ ಯಾವ ರೀತಿಯಾಗಿ ಶುದ್ಧವಾದಂಥ ತರಕಾರಿಗಳನ್ನು ತೆಗೆದುಕೊಂಡು ಶುದ್ಧವಾದಂಥ ಆಹಾರಗಳನ್ನು ತಿಂದರೆ ಮನುಷ್ಯನು ಬದುಕುಳಿತಾನೋ ಆ ರೀತಿಯಾಗಿ ಒಬ್ಬ ಪರಿಶುದ್ಧನು ಬಲಿಯಾದ್ರೇನೆ ಮನುಷ್ಯನು ಪರಲೋಕಕ್ಕೆ, ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಸಾಧ್ಯ, ಅಂದರೆ ಬದುಕುಳಿಯುವುದಕ್ಕೆ ಸಾಧ್ಯ ಇಲ್ಲುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಬಲಿಯಾಗಿದ್ದಾನ? ಹೌದು. ಆತನು ಯಾವ ರೀತಿಯಾಗಿ ಬಲಿಯಾಗಿದ್ದಾನೋ ಎನ್ನುವಂಥದ್ದನ್ನು ನಾವು ಒಂದ್ಸರಿ ಗಮನಿಸುವಂಥದ್ದಾದರೆ ಇಬ್ರಿಯರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಇಬ್ರಿಯರಿಗೆ 5:7 ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ, ಆತನು ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯಿಂದ, ಅಂದರೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಭಯಂಕರವಾದಂಥ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದಾನೆ. ಈ ರೀತಿಯಾಗಿ ಬಲಿಯಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಈ ರೀತಿಯಾಗಿ ಆತನು ಭಯಂಕರವಾದಂಥ ರೀತಿಯಲ್ಲಿ ಕಷ್ಟಪಟ್ಟು ಬಲಿಯಾಗಿರುವಂಥ ಕಾರಣವೇ ಸ್ವರ್ಗರಾಜ್ಯವನ್ನು, ಆ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಂಡಿದ್ದಾನೆ, ನಿತ್ಯ ಜೀವಕ್ಕೆ ಹೋಗಿದ್ದಾನೆ.
ಆತನೇನಾದರೂ ಒಂದು ವೇಳೆ ಆತನ ಜೀವಿತ ಕಾಲದಲ್ಲಿ ಯಾವುದೋ ಒಂದೇ ಒಂದು ಪಾಪವನ್ನು ಮಾಡಿದರೂ ಕೂಡ ಲೋಕ ಪಾಪವನ್ನು ಪರಿಹಾರ ಮಾಡೋದಕ್ಕಾಗ್ತಾ ಇರಲಿಲ್ಲ. ಆತನೇ ಯಾವುದೇ ಕಾರಣಕ್ಕೂ ಲೋಕವನ್ನು ರಕ್ಷಿಸುವುದಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ತಿಳಿದುಕೊಂಡಂಥ ಸೈತಾನನು ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಕೈಯಲ್ಲಿ ಪಾಪವನ್ನು ಮಾಡಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದು ಈ ಕಾರಣಕ್ಕೋಸ್ಕರವೇ. ಹೇಗಾದರೂ ಮಾಡಿ ತನ್ನ ಪಾಪವನ್ನು ಮಾಡಿಸ್ಬೇಕು. ಯಾಕಂದರೆ ಈತನ ಪಾಪ ಮಾಡಿದ್ನ ಲೋಕಕ್ಕೆ ಪಾಪ ಪರಿಹಾರ ಎನ್ನುವಂಥದ್ದು ಇಲ್ಲ. ಆಗಿರುವಂಥ ಕಾರಣ ಯೇಸು ಕ್ರಿಸ್ತನು ಮಹಾಪರಿಶುದ್ಧನಾಗಿ ಈ ಭೂಮಿಯಲ್ಲಿ ಶರೀರವನ್ನು ಧರಿಸಿಕೊಂಡು ಬದುಕಿದ್ದಾನೆ ಎನ್ನುವಂಥದ್ದು ಸತ್ಯವಾದಂಥ ಸಂಗತಿ. ಆತನೇ ಬಲಿಯಾಗಿದ್ದಾನ, ಕಷ್ಟವನ್ನು ಅನುಭವಿಸಿ ಬಲಿಯಾಗಿದ್ದಾನೆ. ನಾವು ಈ ಪ್ರಕೃತಿ ಎನ್ನುವಂಥದ್ದು ಯಾವ ರೀತಿಯಾಗಿ ನಾವು ಬದುಕುವುದಕ್ಕೋಸ್ಕರ ಬಲಿ ಆಗ್ತದೆ ಎನ್ನುವಂಥದ್ದನ್ನು ತಂದೆ ನಮಗೆ ತೋರಿಸುವಂಥದ್ದರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಅಂದರೆ, ನಾವು ಕೂಡ ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದರೆ ಬಲಿ ಆಗಬೇಕು ಎನ್ನುವಂಥದ್ದೇ ತಂದೆಯ ಉದ್ದೇಶವಾಗಿರುವಂಥ ಕಾರಣ ಪ್ರಕೃತಿಯಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ಇಟ್ಟು ಮನುಷ್ಯನು ಗ್ರಹಿಸುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಈ ಪ್ರಕೃತಿ ಎನ್ನುವಂಥದ್ದು ಬಲಿ ಆಗದಲ್ಲೇ ಇದ್ರೆ ಯಾವ ರೀತಿಯಾಗಿ ಮನುಷ್ಯನು ಬದುಕು ಸಾಧ್ಯ ಇಲ್ವೋ ಆ ರೀತಿಯಾಗಿ ಲೋಕದಲ್ಲಿ ಬಲಿ ಆಗದಲ್ಲೇ ಇದ್ರೆ ನಿತ್ಯ ಜೀವನ ಸೇರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂಥ ಇನ್ನೊಂದು ವಿಚಾರ ಇದೆ. ಅದೇನು ಅಂತಂದರೆ, ದೇವರು ಯಾಕೆ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಅರ್ಪಿಸಿದ್ರು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ, ದೇವರು ಇಲ್ಲಿ ಯಾವುದೋ ಒಂದು ಕಾರ್ಯವನ್ನು ಮಾಡಿದ್ದಾನೆ ಅಂತಂದರೆ ಅದರ ಹಿಂದೆ ಒಂದು ದೊಡ್ಡ ಒಂದು ವಿಷಯ ಇರುತ್ತೆ. ದೇವ್ರು ಏನೋ ಒಂದು ಹೇಳ್ತಾ ಇದ್ದಾನೆ, ದೇವ್ರು ಏನೋ ಒಂದು ಮಾಡ್ತಾ ಇದ್ದಾನೆ ಅಂದರೆ ಅದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಕಾರಣ ಇರ್ತತೆ. ಆ ರೀತಿಯಾಗಿ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಕೊಟ್ಟಿದ್ದಾನೆ ಅಂತಂದರೆ ಆತನ ಬಲಿಯ ಹಿಂದೆ ಕೂಡ ದೊಡ್ಡ ಒಂದು ಚರಿತ್ರೆ ಇದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದರೆ, ಆತನಿಗಿಂತ ಮುಂದೆ ಎಷ್ಟೋ ಜನ ಭಕ್ತರು ಹುಟ್ಟಿದ್ದಾರೆ ಈ ಭೂಮಿ ಮೇಲೆ. ಆತನಿಗಿಂತ ಮೊದಲು 2000 ವರ್ಷಗಳಿಂದ ಸುಮಾರು 2000 ವರ್ಷಗಳ ಹಿಂದಿನ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಭಕ್ತರು ಹುಟ್ಟಿದ್ದಾರೆ. ಆ ಭಕ್ತರೆಲ್ಲರನ್ನ ಬಿಟ್ಟು ಯೇಸು ಕ್ರಿಸ್ತನನ್ನೇ ಆತನು ಈ ಲೋಕಕ್ಕೆ ಪಾಪ ಪರಿಹಾರಕ್ಕೋಸ್ಕರ ನೇಮಿಸುವಂಥದ್ದರ ಹಿಂದೆ ಇರುವಂಥ ಉದ್ದೇಶ ಏನು? ಎಲ್ಲರಲ್ಲಿ ಹರಿಯುವಂಥದ್ದು ಒಂದೇ ರಕ್ತ ಅಲ್ವಾ? ಆದರೆ ಯೇಸು ಕ್ರಿಸ್ತನ ರಕ್ತದಿಂದಲೇ ಯಾಕೆ ಪಾಪ ಪರಿಹಾರ ಎನ್ನುವಂಥದ್ದು ನಡೆಯುತ್ತೆ? ಯಾಕೆ ದೇವರು ಈ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾರೆ? ಒಂದು ಸಾರಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗಿರುವಂಥ ಒಂದು ವಿಚಾರ ಇದೆ. ಅದೇನು ಅಂತಂದರೆ, ಈ ಭೂಮಿಗೆ ಅಸ್ಥಿವಾರವನ್ನು ಹಾಕುವಂಥ ಮೊದಲೇ ದೇವರಿಗೆ ಒಂದು ಆಲೋಚನೆ ಎನ್ನುವಂಥದ್ದಿದೆ. ಅದು ಯಾರ ವಿಷಯದಲ್ಲಿ ಅಂದರೆ, ತನ್ನ ಮಕ್ಕಳ ವಿಷಯದಲ್ಲಿ. ಏನಿದೆಯೋ ಒಂದ್ಸಾರಿ ಎಫೆಸದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 4ರಿಂದ 6 ಗಮನಿಸಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಗಮನಿಸಿ. ಜಗತ್ತು ಉತ್ಪತ್ತಿಗೆ ಮೊದಲೇ ಕ್ರಿಸ್ತನಲ್ಲಿ ಏನಕ್ಕೋಸ್ಕರ ಆರ್ಕೊಂಡಿದ್ದಾನೆ ಅಂತ ಅಂದ್ರೆ, ನಾವು ನಿರ್ದೋಷಿಗಳು, ಪರಿಶುದ್ಧರು, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ದೇವರ ಪ್ರಣಾಳಿಕೆ ಏನಿದೆ ಅಂದರೆ, ನಾನು ಮಕ್ಕಳನ್ನು ಪಡಿಬೇಕು, ಭೂಮಿಯನ್ನು ಸೃಷ್ಟಿ ಮಾಡಬೇಕು, ಆ ಭೂಮಿ ಮೇಲೆ ನನ್ನ ಮಕ್ಕಳನ್ನು ಪಡಿಬೇಕು, ಆ ಮಕ್ಕಳು ಪರಿಶುದ್ಧರಾಗಿರಬೇಕು, ನಿರ್ದೋಷಿಗಳಾಗಿರಬೇಕು, ದೋಷವಿಲ್ಲದವರಾಗಿ ಇರಬೇಕು ಎನ್ನುವಂಥದ್ದು ದೇವರ ಆಲೋಚನೆ. ಯಾಕೆ ದೇವರು ತನ್ನ ಮಕ್ಕಳು ಪರಿಶುದ್ಧರಾಗಿ ಇರಬೇಕು ಎಂಬುದಾಗಿ ಅಂದುಕೊಂಡಿದ್ದಾನೆ? ಒಂದ್ಸರಿ ಒಂದು ಮಾತನ್ನು ಗಮನಿಸಿ. 1 ಪೇತ್ರ 1ನೇ ಅಧ್ಯಾಯ 15-16 ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ, ಆತನು ಪರಿಶುದ್ಧನಂತ ದೇವರು, ಆತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಯಾಕೆ ಅಂತಂದ್ರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಆತನು ಮಹಾಪರಿಶುದ್ಧನಾಗಿರುವಂತ ಕಾರಣ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳಿದ್ದಾನೆ. ಆತನು ಪರಿಶುದ್ಧನ ಆತನಲ್ಲಿ ಯಾವ ಕಳಂಕ ಎನ್ನುವಂಥದ್ದಿಲ್ಲ, ಆತನಲ್ಲಿ ಕಾಮಕೋರಿಕೆ ಎನ್ನುವಂಥದ್ದಿಲ್ಲ, ಆತನಲ್ಲಿ ಯಾವ ಸುಕ್ಕು ಎನ್ನುವಂಥದ್ದಿಲ್ಲ. ದೇವರಲ್ಲಿ ಪಾಪ ಎನ್ನುವಂಥದ್ದು ಒಂದು ವೇಳೆ ಇತ್ತು ಅಂದರೆ ಆತನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಆಗಿರುವಂಥ ಕಾರಣ, ಆತನು ಪರಿಶುದ್ಧನಾಗಿರುವಂಥ ಕಾರಣ ದೇವರಿಗೂ ಕೂಡ ಏನು ಆಲೋಚನೆ ಇದೆ ಅಂದರೆ, ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ತನ್ನ ಮಕ್ಕಳ ವಿಷಯದಲ್ಲಿ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೆ. ಯಾಕಂದರೆ ಇದು ಸರ್ವಸಾಧಾರಣವಾದಂಥ ಸಂಗತಿ. ಈ ಪ್ರಪಂಚದಲ್ಲಿ ಭೌತಿಕವಾಗಿ ತಂದೆ ತಾಯಿಗಳು ಏನು ಅಂದ್ಕೊಳ್ತಾರೆ ಅಂದರೆ, ಒಬ್ಬ ಆ್ಯಕ್ಟರು ನನ್ನ ಮಗನೂ ಕೂಡ ಆ್ಯಕ್ಟರ್ ಆಗಿರಬೇಕು ಎಂಬುದಾಗಿ ಬಯಸ್ತಾನೆ.
ಒಬ್ಬ ಡಾಕ್ಟರು ನನ್ನ ಮಕ್ಕಳು ಕೂಡ ಡಾಕ್ಟರ್ ಆಗಿರಬೇಕು ಎಂಬುದಾಗಿ ಬಯಸ್ತಾರೆ. ಒಬ್ಬ ಪೊಲೀಸು ನನ್ನ ಮಕ್ಕಳು ಕೂಡ ಪೊಲೀಸ್ ಆಗಿರಬೇಕು ಎಂಬುದಾಗಿ ಬಯಸ್ತಾರೆ. ಒಬ್ಬ ರಾಜಕೀಯ ವ್ಯಕ್ತಿ ನನ್ನ ಮಗನು ಕೂಡ ರಾಜಕೀಯದಲ್ಲಿ ಮುಂದೆ ಇರಬೇಕು ಎಂಬುದಾಗಿ ಆತನು ಅಂದ್ಕೊಳ್ತಾನೆ. ಭೌತಿಕವಾದಂಥ ತಂದೆ ತಾಯಿಗಳೇ ಈ ರೀತಿಯಾಗಿ ಆಸೆಯನ್ನು ಇಟ್ಟುಕೊಳ್ಳುವಂಥದ್ದಾದರೆ ಆ ಪರಲೋಕದ ತಂದೆ ನಮ್ಮೆಲ್ಲರನ್ನು ಎತ್ತಂಥ ದೇವರು ಆತನ ಆಲೋಚನೆ ಇಟ್ಟುಕೊಳ್ಳುವಂಥದ್ರಲ್ಲಿ ಯಾವ ತಪ್ಪಿದೆ? ಆತನೇನಾದ್ರೂ ಪಾಪದಲ್ಲಿ ಬದುಕಬೇಕು ಎನ್ನುವಂಥ ಆಲೋಚನೆಯನ್ನು ಇಟ್ಕೊಂಡಿದ್ದಾನೆ. ಒಳ್ಳೆಯ ಆಲೋಚನೆ ಇಟ್ಕೊಂಡಿರುವಂಥದ್ರಲ್ಲಿ ತಪ್ಪೇನಿದೆ? ಆಲೋಚನೆ ಮಾಡಿ. ಅಂದರೆ ದೇವರಿಗೆ ತನ್ನ ಮಕ್ಕಳ ವಿಷಯದಲ್ಲಿ ಈ ರೀತಿಯಾಗಿ ಆಲೋಚನೆ ಇದೆಯಾ ಅಂತಂದರೆ ಆಲೋಚನೆ ಇದೆ. ಆದರೆ ದೇವರು ಪರಿಶುದ್ಧರಾಗಿರಬೇಕು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಇಟ್ಕೊಂಡು ಮೊಟ್ಟ ಮೊದಲನೇದಾಗಿ ಆದಾಮನನ್ನು ಮಾಡ್ತಾರೆ. ಆದಾಮನ ಏನು ಮಾಡ್ತಾನೆ? ತಪ್ಪನ್ನು ಮಾಡ್ತಾನೆ. ಆದಾಮನ ಕಾಲದ ನಂತರ ನೋಹನ ಕಾಲದವರೆಗೆ ನೋಡುವಂಥದ್ದಾದರೆ ಆ ಆದಾಮನ ಕಾಲದ ತರುವಾಯ ನೋಹನ ಕಾಲದಲ್ಲಿ ಬರುವಂಥ ಸಮಯದಲ್ಲಿ ದೇವರಿಗೆ ಪ್ರಪಂಚವನ್ನೇ ನಾಶ ಮಾಡುವಂಥ ಮಟ್ಟಿಗೆ, ಆ ರೀತಿಯಾಗಿ ದೇವರ ಆಲೋಚನೆ ಮಾಡುವಂಥ ಮಟ್ಟಿಗೆ ಪಾಪ ಎನ್ನುವಂಥದ್ದು ಬೆಳೆದೋಗುತ್ತೆ. ಪರಿಶುದ್ಧರಾಗಿರ್ಬೇಕು ಅನ್ನುವಂಥದ್ದು ದೇವರ ಮೊದಲೇ ಆಲೋಚನೆ ಇದೆ. ಈ ಭೂಮಿ ಆಕಾಶಗಳು ಉಂಟಾಗೋದಕ್ಕಿಂತ ಮೊದಲೇ ದೇವರಿಗೆ ಈ ರೀತಿಯಾದಂಥ ಆಲೋಚನೆ ಇದೆ. ಆದರೆ ಈ ನೋಹನ ಕಾಲಕ್ಕೆ ಬರುವಂಥ ಸಮಯದಲ್ಲಿ ದೇವ್ರು ಏನನ್ನು ನೋಡ್ತಾ ಇದ್ದಾನೆ ಈ ಲೋಕದಲ್ಲಿ? ಆತನ ಆಲೋಚನೆಗಳೆಲ್ಲ ಹೋಗಿ ಪಾಪ ಎನ್ನುವಂಥದ್ದು ಭಯಂಕರ ರೀತಿಯಲ್ಲಿ ಬೆಳೆದೋಗಿದೆ. ಈ ಭಯಂಕರ ರೀತಿಯಲ್ಲಿ ಬೆಳೆದಿದ್ರೆ ದೇವರು ಯಾರೋ ನೀತಿವಂತರನ್ನ ಕೆಲವ್ರನ್ನ ಉಳಿಸಿ ಎಲ್ಲರನ್ನೂ ಕೂಡ ನಾಶ ಮಾಡಿ ದೇವರು ಅವ್ರನ್ನ ಕಾಪಾಡಿದ್ರೆ ಅವರಲ್ಲೂ ಕೂಡ ಪಾಪ ಎನ್ನುವಂಥದ್ದು ಅಭಿವೃದ್ಧಿ ಆಗೋಗುತ್ತೆ. ಇಸ್ರಾಯೇಲ್ಯರ ಕಾಲಕ್ಕೆ ಬರುವಂಥ ಸಮಯದಲ್ಲಿ ಅವ್ರನ್ನ ಯಾವ ರೀತಿಯಾಗಾದರೂ ಸರಿ, ಯಾಕೆಂದ್ರೆ ಲೋಕವನ್ನು ನಾಶ ಮಾಡ್ಕೊಂಡು ಹೋದ್ರೆ ಲೋಕ ಉಳಿಯಲ್ಲ ಎನ್ನುವಂಥ ಆಲೋಚನೆಯಿಂದ ಇವ್ರನ್ನ ಪರಿಶುದ್ಧ ಪಡಿಸೋಣ ಎನ್ನುವಂಥ ಆಲೋಚನೆಯಿಂದಲೇ ದೇವರು ಏನು ಮಾಡ್ತಾರೆ? ಆಜ್ಞೆಗಳನ್ನು ಕೊಡ್ತಾರೆ. ಆಜ್ಞೆಗಳನ್ನು ಕೊಟ್ಟು ಪರಿಶುದ್ಧವಾಗಿ ಬದುಕ್ರಿ ಎಂಬುದಾಗಿ ಆತನು ಹೇಳ್ತಾನೆ. ಆದರೆ ಆ ಆಜ್ಞೆಗಳನ್ನು ಹೊಂದಿಕೊಂಡಂಥ ಇಸ್ರಾಯೇಲ್ಯರು ಏನು ಮಾಡ್ತಾರೆ ಅಂತ ಅಂದರೆ, ಒಂದ್ಸರಿ ಮಾತನ್ನು ಗಮನಿಸಿ. ಲೇವಿಯರಿಗೆ ಯಾಜಕ ಕಾಂಡ 11ನೇ ಅಧ್ಯಾಯ 44ನೇ ವಚನವನ್ನ. ಯಾಕಂದರೆ ನೀವು ದೇವಜನರಿಗೆ ತಕ್ಕಂತಿರಬೇಕು, ನೀವು ದೇವಜನರಿಗೆ ತಕ್ಕಂತಿರಬೇಕು, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಯಾಕೆ ದೇವರ ಆಜ್ಞೆಯನ್ನು ಕೊಡ್ತಾನೆ ಅಂತ ಅಂದರೆ, ನಾನು ಪರಿಶುದ್ಧನು ಆಗಿರುವಂಥ ಕಾರಣ ನೀವು ಪರಿಶುದ್ಧರಾಗಿರಬೇಕು. ಆದರೆ ಇವಾಗ ಪಾಪವನ್ನು ಮಾಡಿದ್ದೀರ. ಈ ಪಾಪವನ್ನು ಮಾಡಿರುವಂಥ ಕಾರಣ ನೀವು ಯಾವ ರೀತಿಯಾಗಿ ಪರಿಶುದ್ಧರಾಗಬೇಕು ಅಂದರೆ ಈ ಬಲಿಗಳನ್ನು ಅರ್ಪಿಸ್ರಿ ಎಂಬುದಾಗಿ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ಯಾಜಕ ಕಾಂಡ 14ನೇ ಅಧ್ಯಾಯ 12-13 ಗಮನಿಸಿ. ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಿ ಆ ಟಗರುಗಳಲ್ಲಿ ಒಂದನ್ನು ಆ ಸೇರು ಎಣ್ಣೆಯನ್ನು ಪ್ರಾಯಶ್ಚಿತ್ತವಾಗಿ ಸಮರ್ಪಿಸಬೇಕು. ಅವುಗಳನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ಗಮನಿಸಿ. ಅಂದ್ರೆ ಈ ವಿಷಯಗಳನ್ನು ಓದಿದ್ರೆ ಏನು ಅರ್ಥವಾಗುತ್ತೆ ಅಂದ್ರೆ, ಯಾವುದೇ ಒಬ್ಬ ಮನುಷ್ಯನು ಆಕಸ್ಮಿಕವಾಗಿ ತಪ್ಪನ್ನು ಮಾಡಿದ್ರೆ, ಪಾಪವನ್ನು ಮಾಡಿದ್ರೆ ಅವನು ಪಾಪಿ. ಆ ಪಾಪದಲ್ಲಿ ಒಂದು ವೇಳೆ ಸತ್ತರೆ ನರಕಕ್ಕೆ ಹೋಗ್ತಾನೆ. ಆದರೆ ಅವನ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವಂಥ ವಿಧವನ್ನು ದೇವರು ಇಲ್ಲಿ ನೇಮಕ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಅಂದರೆ, ಇವನು ಮಾಡಿರುವಂಥ ಪಾಪಕ್ಕೆ ಪಾಪ ಮಾಡದೇ ಇರುವಂಥ ಯಾವುದೋ ಒಂದು ಅಮಾಯಕ ಪ್ರಾಣಿಯನ್ನು ತೆಗೆದುಕೊಂಡು ಬಂದು ದೇವರ ಆಲಯದಲ್ಲಿ ಅದನ್ನು ವಧಿಸಿ ಅದರ ರಕ್ತವನ್ನು ಬೆಂಕಿಗೆ ಸುರಿದು ಯಜ್ಞವನ್ನು ಮಾಡಬೇಕು. ದೇವರೇನಾದರೂ ಇದರ ರಕ್ತವನ್ನು ಕುಡಿತಾನೆ, ಮಾಂಸವನ್ನು ತಿಂತಾನಂದರೆ ಯಾವುದೇ ಕಾರಣಕ್ಕೂ ಕೂಡ ಆತನು ರಕ್ತವನ್ನು ತಿನ್ನಲ್ಲ, ಮಾಂಸವನ್ನು ಕುಡಿಯಲ್ಲ. ಇದು 50ನೇ ಕೀರ್ತಿಯಲ್ಲಿ ಸ್ಪಷ್ಟವಾಗಿ ಮಾತುಗಳು ಕಾಣುತ್ತೆ. ಮತ್ತು ಏನಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಮನುಷ್ಯನು ನಾನು ಮಾಡಿದಂಥ ತಪ್ಪಿಗೆ ಅಮಾಯಕವಾದಂಥ ಪ್ರಾಣಿ ಬಲಿಯಾಗ್ತಾ ಇದೆಯಲ್ಲ ಎನ್ನುವಂಥದ್ದನ್ನು ಆತನು ಕಣ್ಣಾರೆ ಕಂಡು ಆತನು ಮಾನಸಾಂತರ ಪಟ್ಟು ತಪ್ಪು ಮಾಡೋದನ್ನು ಬಿಡಬೇಕು ಎನ್ನುವಂಥ ಆಲೋಚನೆಯಿಂದ ದೇವರು ಈ ರೀತಿಯಾಗಿ ಹೇಳಿದ್ರೆ, ಆದರೆ ಇವ್ರಿಗೆ ಯಾವ ರೀತಿಯಾಗಿ ಆಗೋಯಿತು ಅಂತ ಅಂದರೆ, ಪಾಪ ಮಾಡುವಂಥದ್ದು ಬಲಿಯನ್ನು ಅರ್ಪಿಸುವಂಥದ್ದು, ಪಾಪ ಮಾಡುವಂಥದ್ದು ಬಲಿಯನ್ನು ಅರ್ಪಿಸುವಂಥದ್ದು ಇವರಿಗೆ ಕಾಮನ್ ಆಗೋಯ್ತಿದ್ದು. ಈ ಒಂದು ಬಲಿಯನ್ನು ಅರ್ಪಿಸುವಂಥ ಸಮಯದಲ್ಲೂ ಕೂಡ ಯಾವುದೋ ಬೇಕೋ ಅದನ್ನೆಲ್ಲನ ಸಮರ್ಪಣೆ ಮಾಡಂಗಿಲ್ಲ. ಈ ಬಲಿಗಳನ್ನು ಅರ್ಪಿಸುವಂಥ ಸಮಯದಲ್ಲಿ ಯಾವುದನ್ನು ಬೇಕೋ ಮನಸ್ಸಿಗೆ ಬಂದದನ್ನು ತೆಗೆದುಕೊಂಬಂದು ಅರ್ಪಿಸಂಗಿಲ್ಲ. ಅದರಲ್ಲಿ ಯಾವ ಕುಂದು ಕೊರತೆ, ಕುಂದು ರೋಗ ಯಾವುದೂ ಕೂಡ ಇಲ್ಲದಂಥ ರೀತಿಯಲ್ಲಿ ಪರಿಶುದ್ಧವಾಗಿ ಒಳ್ಳೆ ರೀತಿಯಾಗಿ ಇರುವಂಥದ್ದನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಗಮನಿಸಿ, ಈ ರೀತಿಯಾಗಿ ಸಮರ್ಪಣೆ ಮಾಡಿ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಆಜ್ಞೆಯನ್ನು ಕೊಟ್ಟರೆ, ಇವರು ಪಾಪ ಮಾಡುವಂಥದ್ದು, ಯಜ್ಞವನ್ನು ಮಾಡುವಂಥದ್ದು ಇವರು ಸರ್ವಸಾಧಾರಣವಾಗಿ ಆಗೋಯ್ತು ಇವರ ಮಧ್ಯದಲ್ಲಿ. ಉದಾಹರಣೆಯಾಗಿ ಇವತ್ತು ಯಾರಿಗೋ ಆಕಸ್ಮಿಕವಾಗಿ ಅಪಘಾತ ಎನ್ನುವಂಥದ್ದು ನಡೆದರೆ ನೀವು
ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ಒಂದು ವಾಹನವನ್ನು ಕರೆಸಿಕೊಳ್ಳಿ ಎಂಬುದಾಗಿ 108 ಎನ್ನುವಂಥ ಸಂಖ್ಯೆಯನ್ನು ಏರ್ಪಾಟ್ ಮಾಡಿ. ಆಂಬುಲೆನ್ಸ್ ಬರುತ್ತೆ, ಅದರಿಂದ ನೀವು ಉಪಯೋಗಿಸ್ಕೊಳ್ಳಿ. ಅದರ ಒಂದು ಅವಶ್ಯಕತೆಯನ್ನು ನಿಮಗಿರುವಂಥ ಅವಶ್ಯಕತೆಯನ್ನು ಅಂದರೆ ನೀವು ಏನೋ ಹಾಸ್ಪಿಟ್ಲಿಗೆ ಸೇರಬೇಕು ಅಂದರೆ ಆ ವಾಹನದ ಒಂದು ಸಹಾಯವನ್ನು ತೆಗೆದುಕೊಳ್ಳಿ ಎಂಬುದಾಗಿ ಉಚಿತವಾಗಿ ಇಟ್ಟಿದ್ದಾರೆ. ಈ ರೀತಿಯಾಗಿ ಉಚಿತವಾಗಿ ಒಂದು ವಾಹನವನ್ನು ಇಟ್ಟಿದ್ದಾರಲ್ಲ, ಆಕ್ಸಿಡೆಂಟ್ ಆದರೆ ಎಂಬುದಾಗಿ ಅಂದುಕೊಂಡು ಪ್ರತಿ ಸಾರಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋದರೆ, ಅಪಘಾತ ಮಾಡ್ಕೊಂಡು ಹೋದ್ರೆ ಅದು ಎಂಥವರೆಗೆ ನ್ಯಾಯ? ಆಲೋಚನೆ ಮಾಡಿ. ಆ ರೀತಿಯಾಗಿ ಇಸ್ರಾಯೇಲರ ಮಧ್ಯದಲ್ಲಿ ಏನೋ ಆಕಸ್ಮಿಕವಾಗಿ ನೀನು ತಪ್ಪನ್ನು ಮಾಡ್ದ, ಈ ರೀತಿಯಾಗಿ ನೀನು ಪಾಪ ಪರಿಹಾರ ಮಾಡ್ಕೊಳ್ಳಪ್ಪ ಎಂಬುದಾಗಿ ದೇವರೇ ಹೇಳಿದ್ರೆ, ಇವರು ಪಾಪ ಮಾಡುವಂಥದ್ದು, ಯಜ್ಞ ಮಾಡುವಂಥದ್ದು ಸರ್ವಸಾಧಾರಣವಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇವರು ಆವಾಗ ಏನು ಮಾಡ್ತಾನೆ? ದೇವರು ಏನು ಮಾಡ್ತಾನೆ? ಆ ಬಲಿಯಿಂದ ಸಂತೋಷ ಪಡ್ತಾನೆ? ದೇವರ ಬಲಿಯಿಂದ ಸಂತೋಷ ಪಡ್ತಾನೆ? ಆಲೋಚನೆ ಮಾಡಿ. ದೇವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬಲಿಯ ಮೂಲಕವಾಗಿ ಪಾಪ ಕ್ಷಮಾಪಣೆ ಎನ್ನುವಂಥದ್ದನ್ನು ಆಗುತ್ತೆ ಎಂಬುದಾಗಿ ದೇವರ ಆಜ್ಞೆಗಳನ್ನು ಕೊಟ್ಟಿದ್ರೆ, ಇವ್ರು ನೋಡಿದ್ರೆ ಬೇಕು ಅಂತ ಪಾಪ ಮಾಡಿ ಯಜ್ಞ ಮಾಡುವಂಥದ್ದನ್ನು ಸರ್ವಸಾಧಾರಣವಾಗಿ ಮಾಡೋಕ್ಕಿಡಿದ್ರು. ಆ ಒಂದು ಪಾಪದಿಂದ ಅವರ ಪಾಪವನ್ನು ಪರಿಹಾರ ಮಾಡುವಂಥದ್ದು ಅಸಾಧ್ಯ ಎನ್ನುವಂಥ ಮಾತುಗಳು ಸ್ಪಷ್ಟವಾಗಿ ಬೈಬಲಲ್ಲಿ ಕಾಣುತ್ತೆ. ಆ ಮಾತನ್ನು ಗಮನಿಸಿ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 3-4 ವಚನವನ್ನು. ಇಬ್ರಿಯರಿಗೆ 10:3-4. ಆದರೆ ಆ ಯಜ್ಞಗಳಿಂದ ಗಮನಿಸಿ, ಯಾವ ಯಜ್ಞಗಳಿಂದ? ಆ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಆ ಯಜ್ಞಗಳಿಂದ ಪಾಪಗಳ ಜ್ಞಾಪಕವಾಗುವುದುಂಟು. ಅಂದ್ರೆ ನಾನು ಹೋಸತಿ ಇಂಥ ತಪ್ಪನ್ನು ಮಾಡಿದೆ, ಆಚೆ ಸರಿ ಇಂಥ ತಪ್ಪನ್ನು ಮಾಡಿದೆ, ಮೊನ್ನೆ ಈ ರೀತಿಯಾಗಿ ತಪ್ಪು ಮಾಡಿದೆ, ಹೋದ್ವಾರ ಈ ರೀತಿಯಾಗಿ ತಪ್ಪನ್ನು ಮಾಡಿದೆ. ಮನುಷ್ಯನೇನು ತಪ್ಪನ್ನು ಮಾಡಬೇಡ್ರಿ. ದೇವರು ಮನುಷ್ಯನ ವಿಷಯದಲ್ಲಿ ಮನುಷ್ಯನೇ ನೀನು ತಪ್ಪನ್ನು ಮಾಡಬೇಡ, ನೀನು ಪರಿಶುದ್ಧವಾಗಿ ಬದುಕು ಎಂಬುದಾಗಿ ದೇವರು ಈ ಮಾರ್ಗವನ್ನು ಪ್ರವೇಶ ಮಾಡಿದ್ರೆ, ಇವರು ಪಾಪ ಮಾಡೋದು, ಯಜ್ಞ ಮಾಡೋದು. ಅಂದರೆ ಯಾವುದೋ ಅಮಾಯಕ ಪ್ರಾಣಿಗಳು ಮಾತ್ರ ಬಲಿಯಾಗಿ ಹೋಗ್ತಾ ಇದೆ, ಇವರು ಮಾತ್ರ ಪಾಪ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗಿರುವಂಥ ಕಾರಣವೇ ಇವರ ಪಾಪ ಪರಿಹಾರವನ್ನು ಮಾಡಿ ಪ್ರಯೋಜನ ಇಲ್ಲ ಎನ್ನುವಂಥ ರೀತಿಯಲ್ಲಿ ದೇವರ ಆಲೋಚನೆ ಮಾಡಿ, ಆತನು ಒಂದೇ ಒಂದು ಸಾರಿ ಬಲಿಯನ್ನು ಮಾಡಬೇಕು, ಅದು ಸರ್ವ ಮಾನವರಿಗೋಸ್ಕರ ಒಂದೇ ಸಾರಿ ಮಾಡಬೇಕು ಅನ್ನುವಂಥ ಆಲೋಚನೆ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯಗಳು ಏನು ಬರೆಯಲ್ಪಟ್ಟಿದೆ ಮತ್ತೆ ಮಾತನಾಡುವುದು. ಆದರೆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದ್ದರಿಂದ ಕ್ರಿಸ್ತನು ಗಮನಿಸಿ ಈ ಮಾತನ್ನ ಕಡೆ ಮಾತನ್ನೋದು. ಪ್ರಾಣಿಗಳ ಹೋರಿಗಳ ಓತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಗಮನಿಸಿ, ನಿಮ್ಮ ಪಾಪ ಪರಿಹಾರ ಮಾಡ್ಕೊಂಡ್ರೆ ಎಂಬುದಾಗಿ ದೇವರೇ ಒಂದು ದಿನ ಆಜ್ಞೆ ಕೊಟ್ಟು, ಇಲ್ಲಿ ನೋಡಿದ್ರೆ ಏನಾಗ್ತದೆ? ಅದು ಅಸಾಧ್ಯವಾಗಿದೆಯಲ್ಲ ಎಂಬುದಾಗಿದೆ. ಯಾಕೆ ಅಸಾಧ್ಯವಾಯಿತು? ಇವರು ಪಾಪ ಮಾಡುವಂಥದ್ದು, ಬಲಿಯನ್ನು ಅರ್ಪಿಸುವಂಥದ್ದು ಈ ರೀತಿಯಾಗಿ ಆದಂಥ ಕಾರಣ, ಬೇಕು ಅಂತಲೇ ಪಾಪ ಮಾಡಿ ಈ ಬಲಿಯನ್ನು ಅರ್ಪಿಸುವಂಥ ಕಾರಣ, ಇವುಗಳಿಂದ ನಿಮ್ಮ ಪಾಪ ತೊಳೆಯಲ್ಪಡಬಾರ್ದು ಎನ್ನುವಂಥ ಆಲೋಚನೆಗೆ ದೇವರು ಬಂದಂಥ ಕಾರಣವೇ ಅಸಾಧ್ಯವಾಗಿದೆಯಲ್ಲ. ಹೋರಿಗಳ ಓತಗಳ ರಕ್ತದಿಂದ ಮನುಷ್ಯನ ಪಾಪ ಪರಿಹಾರ ಆಗುವಂಥದ್ದು ಅಸಾಧ್ಯವಾಗಿದೆಯಲ್ಲ ಎನ್ನುವಂಥ ಮಾತು ಬರೆಯಲ್ಪಟ್ಟಿದೆ. ಗಮನಿಸಿ, ಇದು ಯಾವ ಸಂದರ್ಭವೋ ಎನ್ನುವಂಥದ್ದನ್ನು. ಆಗಿರುವಂಥ ಕಾರಣ ದೇವರು ಇಲ್ಲಿ ಒಂದೇ ಸಾರಿ ಬಲಿಯನ್ನು ಮಾಡಬೇಕು ಎಂಬುದಾಗಿ ಅಂತ ಕಟ್ಟಿದ್ದೇನೆ. ಯಾಕೆಂದರೆ ತಪ್ಪನ್ನು ಮಾಡಿದಂಥ ಪ್ರತಿ ಸಾರಿಯೂ ಕೂಡ ಬಲಿಗಳನ್ನು ಅರ್ಪಿಸುವುದಕ್ಕಿಂತ ಮನುಷ್ಯರೆಲ್ಲರಿಗೋಸ್ಕರ ಒಂದೇ ಸಾರಿ ಪಾಪ ಪರಿಹಾರವನ್ನು ಉಂಟು ಮಾಡಿ ಲೋಕಕ್ಕೆ ಪಾಪ ಕ್ಷಮಾಪಣೆಯನ್ನು ಅನುಗ್ರಹಿಸಬೇಕು ಎನ್ನುವಂಥದ್ದು ದೇವರು ಮಾಡಿದಂಥ ಒಂದು ಪ್ರಣಾಳಿಕೆ. ಯಾಕೆಂತಂದರೆ ಈ ಭೂಮಿ ಮೇಲೆ ಮನುಷ್ಯನ ಪಾಪಕ್ಕೆ ಬಲಿಯನ್ನು ಅರ್ಪಿಸಬೇಕು ಎನ್ನುವಂಥದ್ದು ಈಗಲೂ ಕೂಡ ಇತ್ತು ಅಂದ್ಕೊಂಡ್ರೆ ಈ ಭೂ ಪ್ರಪಂಚದಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಇರ್ತಿರಲಿಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಕೂಡ ಇರ್ತಿರ್ಲಿಲ್ಲ. ಆ ರೀತಿಗೆ ಬಲಿಗಳನ್ನೇ ಅರ್ಪಿಸಬೇಕಾಗಿತ್ತು. ಯಾಕಂದರೆ ಮನುಷ್ಯನ ಪಾಪಗಳು ಅಂಥ ಘೋರವಾಗಿದೆ. ಆಲೋಚನೆ ಮಾಡಿ, ಭೂಮಿ ಮೇಲೆ ಜನಸಂಖ್ಯೆ ಕಡಿಮೆ ಇರುವಂಥ ಸಮಯದಲ್ಲಿ ಕೇವಲ ಇಸ್ರಾಯೇಲರಿಗೆ ವಿಷಯದಲ್ಲಿ ಇಸ್ರಾಯೇಲರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟು ಅವ್ರಿಗೆ ಬಲಿಗಳನ್ನು ಅರ್ಪಿಸೋದಕ್ಕೆ ಹೇಳಿದರೆ ಎಷ್ಟೋ ಅಮಾಯಕ ಪ್ರಾಣಿ ಪಕ್ಷಿಗಳು ಬಲಿಯಾಗಿ ಹೋಗಿದೆ ಅಂತಂದರೆ, ಇವತ್ತು ಪ್ರಪಂಚಕ್ಕೆ ಪೂರ್ತಿ ಆ ರೀತಿಯಾಗಿದ್ದರೆ ಭೂಮಿ ಮೇಲಿರುವಂಥ ಯಾವ ಪ್ರಾಣಿ ಪಕ್ಷಿಗಳು ಇಳಿತಿರಲಿಲ್ಲ. ಯಾಕೆಂದರೆ ಇವತ್ತಿಗೆ ಬಲಿಗಳನ್ನು ಅರ್ಪಿಸ್ತಲೇ ಇರುವಂಥ ಸಮಯದಲ್ಲೂ ಕೂಡ ಎಷ್ಟೋ ಪ್ರಾಣಿ ಪಕ್ಷಿಗಳು ಅಳಿದು ಹೋಗಿದೆ. ಯಾಕಂದರೆ ಭೂಮಿ ಮೇಲೆ ದೇವರು ಮಾಡಿದ ಪ್ರಾಣಿ ಪಕ್ಷಿಗಳು ಇಲ್ಲ. ಎಲ್ಲವೂ ಇದಾವ? ಎಲ್ಲವೂ ಇಲ್ಲ. ಎಷ್ಟೋ ಅಳೆದೋಗಿದೆ. ಈ ರೀತಿಯಾಗಿ ಬಲಿಗಳು ಎನ್ನುವಂಥದ್ದು ಇದ್ದಿದ್ದರೆ ಮನುಷ್ಯನು ಮಾಡುವಂಥ ಕ್ಷಣದ ಪಾಪಗಳಿಗೂ ಕೂಡ ಬಲಿಗಳನ್ನು ಅರ್ಪಿಸಿ ಯಾವುದೂ ಕೂಡ ಇರ್ತಾ ಇರಲಿಲ್ಲ.
ಆಗಿರುವಂಥ ಕಾರಣವೇ ದೇವರು ಒಂದೇ ಸಾರಿ ಎಲ್ಲ ಮನುಷ್ಯರ ಪಾಪ ಪರಿಹಾರವನ್ನು ತೊಳಿಬೇಕು ಎನ್ನುವಂಥ ರೀತಿಯಲ್ಲಿ ಆತನು ಆಲೋಚನೆಯನ್ನು ಮಾಡಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 49ರಿಂದ 52 ಗಮನಿಸಿ. ಯೋಹಾನ್ ಸುವಾರ್ತೆ 11:49ರಿಂದ 52. ಆದರೆ ಅವರಲ್ಲಿ ಕಾಯಫನೆಂಬವನೊಬ್ಬನು ಆ ವರ್ಷಕ್ಕೆ ಮಹಾಯಾಜಕನಾಗಿದ್ದು ಅವರಿಗೆ, ನಿಮಗೇನು ತಿಳಿಯುವುದಿಲ್ಲ, ಜನವೆಲ್ಲ ನಾಶವಾಗುವುದಕ್ಕಿಂತ ಯಾಕಂದ್ರೆ ಜನ ಎಲ್ಲರೂ ಕೂಡ ಪಾಪ ಮಾಡಿದ್ರೆ ಎಲ್ಲರೂ ಕೂಡ ನಾಶವಾಗಿ ಹೋಗ್ತಾರೆ. ಆಗಿರುವಂತ ಕಾರಣ ಇವರೆಲ್ಲರೂ ಕೂಡ ನಾಶವಾಗಿ ಹೋಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ಹಿತವೆಂದು ನೀವು ಆಲೋಚಿಸುವುದು ಇಲ್ಲ. ಅಂದ್ರೆ ಆತನು ಒಬ್ಬ ಮನುಷ್ಯನು ಲೋಕಕ್ಕೋಸ್ಕರ ಸಾಯಬೇಕು ಎನ್ನುವಂಥದ್ದನ್ನು ಆತನು ಹೇಳ್ತಾ ಇದ್ದಾನೆ. ಆದರೆ ಆತನ ಕ್ರಿಸ್ತನೇ ಎಂಬುದಾಗಿ ಆತನು ಹೇಳಲಿಲ್ಲ. ಆಲೋಚನೆ ಮಾಡಿ, ಆತನು ಯಾರು ಅಂದ್ರೆ ಆತನ ಕ್ರಿಸ್ತನೇ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಕೇವಲ ಯೇಸು ಕ್ರಿಸ್ತನ ರಕ್ತದಿಂದಲೇ ಪಾಪ ಪರಿಹಾರ ಆಗುತ್ತಾ ಅಂದರೆ ಹೌದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯಾಕೆ ಬೇರೆಯವರ ರಕ್ತದಿಂದ ಎಷ್ಟೋ ಜನ ಭಕ್ತರಿದ್ರು ಕೂಡ ಅವ್ರು ಯಾರ ರಕ್ತದಿಂದಲೂ ಕೂಡ ಪಾಪ ಪರಿಹಾರ ಇಲ್ಲವಾ ಎಂಬುದಾಗಿ ನಾವು ಬೈಬಲಿನ ಪ್ರಶ್ನೆ ಕೇಳುವಂಥದ್ದಾದರೆ 1 ಪೇತ್ರ 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿ. 1 ಪೇತ್ರ 1:19 ಪೂರ್ಣ ಅಂಗವಾದ ಅಂದ್ರೆ ಬಲಿಯನ್ನು ಅರ್ಪಿಸುವುದಕ್ಕೆ ಅಳವಡಿಕೆಯಲ್ಲಿ ಪೂರ್ಣಾಂಗವಾಗಿ ಇರಬೇಕು. ಕುಂದು ಕೊರತೆ ರೋಗ ರುಜಿನಗಳು ಯಾವುದೇ ಇರಕೂಡದು. ಅಂಗವಿಕಲತೆಯಿಂದ ಇರುವಂತ ಅಂಗವೈಕಲ್ಯ ಇರುವಂತ ಯಾವುದೇ ಪ್ರಾಣಿಗಳನ್ನು ಅರ್ಪಿಸಂಗಿಲ್ಲ, ಯಾವುದೇ ಪಕ್ಷಿಗಳನ್ನು ಬಲಿಯಾಗಿ ಅರ್ಪಿಸಂಗಿಲ್ಲ. ಆ ರೀತಿಯಾಗಿ ಪೂರ್ಣಾಂಗವಾದ ನಿಷ್ಕಳಂಕವಾದ ಕಳಂಕ ಇಲ್ಲದೆ ಇರುವಂತ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದಂತ ರಕ್ತ ಅಂದ್ರೆ ಕ್ರಿಸ್ತನದು ಅಮೂಲ್ಯವಾದಂತ ರಕ್ತವ. ಹೌದು, ಅಂದ್ರೆ ನಮ್ಮಲ್ಲಿ ಪಾಪ ಇದೆ, ಮನುಷ್ಯರೆಲ್ಲರಲ್ಲಿ ಪಾಪ ಇದೆ, ಯೇಸು ಕ್ರಿಸ್ತನ ಒಬ್ಬನಲ್ಲಿ ಪಾಪ ಇಲ್ಲ ಅಂತ ಈ ಮಾತಿನ ಅರ್ಥ ಗಮನಿಸಿ. ಮುಂದೆ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಅಂದ್ರೆ ಇಂಥ ಒಂದು ಶ್ರೇಷ್ಠವಾದಂಥ ಲಕ್ಷಣ, ಪೂರ್ಣಾಂಗವಾಗಿರುವಂಥ ಲಕ್ಷಣ ಯಾರಲ್ಲಿ ಇದೆ ಅಂತ ಅಂದರೆ ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಇದೆ. ಇನ್ನೊಂದು ಮಾತನ್ನು ಗಮನಿಸಿ. 1 ಪೇತ್ರ 2:22 1 ಪೇತ್ರ 2:22 ಆತನು ಯಾವ ಪಾಪವನ್ನು ಮಾಡಲಿಲ್ಲ ಅಂದ್ರೆ ಆತನು 33 ವರ್ಷಗಳ ಕಾಲದಲ್ಲಿ ಬದುಕಿದ್ರು ಕೂಡ ಆತನು ಹುಟ್ಟಂದಿನಿಂದ ಆತನು ಸಾಯುವಂಥ ಸಮಯದವರೆಗೆ ಆತನು ಬುದ್ಧಿ ಕಂಡಾಗಿನಿಂದ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎನ್ನುವಂಥ ತಿಳುವಳಿಕೆ ಬಂದಾಗಿನಿಂದ ಹಿಡಿದು ಸಾಯುವಂಥ ಕಾಲದವರೆಗೆ ಯಾವ ಪಾಪವನ್ನು ಆತನು ಮಾಡಿಲ್ಲ. ಅಂದರೆ ಆತನನ್ನೇ ದೇವರು ಲೋಕ ಪಾಪ ಪರಿಹಾರಕ್ಕೋಸ್ಕರ ಬಲಿಯಾಗಿ ಅರ್ಪಿಸುವುದಕ್ಕೆ ತೀರ್ಮಾನ ಮಾಡುವುದಕ್ಕೆ ಈ ಲಕ್ಷಣವೇ ಸಾಕು. ಗಮನಿಸಿ, ಆತನ ಶರೀರದಲ್ಲಿ, ಯಾಕಂದರೆ ಮನುಷ್ಯನು ಇವತ್ತು ಭೂಮಿ ಮೇಲೆ ಬದುಕಬೇಕು ಅಂತಂದರೆ ಪಾಪ ಮಾಡದಲ್ಲೇ ಇದ್ರೆ, ಸುಳ್ಳು ಹೇಳದಲ್ಲೇ ಇದ್ರೆ ಬದುಕೇ ಸಾಧ್ಯ ಇಲ್ಲ ಎಂಬುದಾಗಿ ಮನುಷ್ಯನ ಅಂದುಕೊಂಡಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಮ್ಮಂಥ ಶರೀರದಲ್ಲೇ ಇದ್ದುಕೊಂಡು ಯಾವ ದೋಷದವನ್ನು ಪಾಪವನ್ನು ಮಾಡದಂಥ ರೀತಿಯಲ್ಲಿ ಬದುಕಿದ್ದಾನೆ ಅಂದರೆ ಆಲೋಚನೆ ಮಾಡಿ ಆತನ ಎಂಥ ಶ್ರೇಷ್ಠನೋ ಎನ್ನುವಂಥದ್ದನ್ನು. ಆಗಿರುವಂಥ ಕಾರಣ ಯೇಸು ಕ್ರಿಸ್ತನೇ ಈ ಲೋಕವನ್ನು ರಕ್ಷಿಸಬೇಕಾ? ಹೌದು. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11-12 ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ಗಮನಿಸಿ, ಇಲ್ಲಿ ಏನಿದೆಯೋ, ಒಂದು ವೇಳೆ ನೀತಿವಂತನು ಈ ಭೂಮಿ ಮೇಲೆ ಅವನೇ ಅಂತಂದ್ರೆ ಬೈಬಲ್ ಸುಳ್ಳು ಅಂತ. ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುವವರಾಗಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು. ಗಮನಿಸಿ, ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ ಮನುಷ್ಯನ ವಿಷಯದಲ್ಲಿ. ಮನುಷ್ಯನ ಬದುಕು ಯಾವ ರೀತಿಯಾಗಿದೆಯೋ, ಮನುಷ್ಯನ ಮನಸ್ಸು ಯಾವ ರೀತಿಯಾಗಿದೆಯೋ, ಮನುಷ್ಯನ ಕಾರ್ಯಗಳು ಯಾವ ರೀತಿಯಾಗಿದೆಯೋ ಸಾಕ್ಷಾತ್ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನೇ ಹೇಳ್ತಾ ಇದ್ದಾನೆ. ಅಂದರೆ ನಿನ್ನ ಬದುಕಿನಲ್ಲಿ ಲೋಪ ಇದೆ, ನಿನ್ನ ಜೀವಿತದಲ್ಲಿ ಪಾಪ ಎನ್ನುವಂಥದ್ದಿದೆ ಎಂಬುದಾಗಿ. ಆಗಿರುವಂಥ ಕಾರಣ ಈ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಂಥವರ ಒಬ್ಬ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ ಅಂತಂದರೆ ಇಂಥ ಅನೀತಿವಂತರ ರಕ್ತದಿಂದ ಪಾಪ ಪರಿಹಾರ ಎನ್ನುವಂಥದ್ದಾಗುತ್ತಾ? ಇಂಥವರ ಬಲಿಯಿಂದ ಪಾಪ ಪರಿಹಾರ ಎನ್ನುವಂಥದ್ದಾಗಲ್ಲ. ಆಗಿರುವಂಥ ಕಾರಣ ಇಂಥವರ ಬಲಿ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನು ಒಬ್ಬನೇ ಅವಶ್ಯಕವಾಗಿ ಬೇಕಾಗಿರುವಂಥವನು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಯೇಸು ಕ್ರಿಸ್ತನ ಮುಂದೆ ನೋಡುವಾಗ ಯೇಸು ಕ್ರಿಸ್ತನ ಮುಂದಿನ ಕಾಲವನ್ನು, ಆತನ ಯೇಸು ಕ್ರಿಸ್ತನ ಹುಟ್ಟಿದಂಥ ಆತನ ಇನ್ನು ಆತನ ಹಿಂದಿನ ಕಾಲ ಏನಿದೆಯೋ
ಆ ಕಾಲದಲ್ಲಿ ನೋಡುವಾಗ ವಿಶ್ವಾಸಿಗಳಿಗೆ ತಂದೆಯಾದಂಥ ಅಬ್ರಹಾಮನಿದ್ದಾನೆ, ದಾವೀದನಿದ್ದಾನೆ, ಮೋಶೆ ಇದ್ದಾರೆ, ಇಂತಿಂಥ ದೊಡ್ಡ ದೊಡ್ಡ ಭಕ್ತರಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದಂಥವರು, ಯಾವುದೋ ಒಂದು ದೋಷದಲ್ಲಿ ಇವರೆಲ್ಲರೂ ಕೂಡ ಬಿದ್ದಂಥವರು. ಆದರೆ ಇವರು ಯಾರು ಕೂಡ ಈ ದೋಷದಲ್ಲಿ ಇವರೆಲ್ಲರೂ ಕೂಡ ಬಿದ್ದಿರುವಂಥ ಕಾರಣ, ಇಂತಿಂಥ ದೊಡ್ಡ ಭಕ್ತರು ಕೂಡ ಯಾವುದೊಂದು ಸಂದರ್ಭದಲ್ಲಿ ಪಾಪವನ್ನು ಮಾಡಿರುವಂಥ ಕಾರಣವೇ ಇವ್ರು ಯಾರನ್ನು ಕೂಡ ಬಲಿಯಾಗಿ ಅರ್ಪಿಸುವುದಕ್ಕೆ ತೀರ್ಮಾನಿಸಲಿಲ್ಲ, ನೇಮಿಸಲಿಲ್ಲ. ದಾವೀದನಿದ್ದಾನೆ ಅಂದ್ಕೊಳ್ಳಿ, ಬೆತ್ಷೆಬೆಯ ವಿಷಯದಲ್ಲಿ ತಪ್ಪನ್ನು ಮಾಡ್ತಾನೆ. ಒಬ್ಬೊಬ್ಬರ ಚರಿತ್ರೆಯನ್ನು ಕೂಡ ಆಲೋಚನೆ ಮಾಡಿ ನೋಡ್ಕೊಂಡು ಬರುವಂಥದ್ದಾದರೆ ಸೊಲೊಮೋನನು ಕೂಡ ಹೆಣ್ಣಿನಿಂದ ಬೀಳ್ತಾನೆ. ಆಲೋಚನೆ ಮಾಡಿ, ಇವರ ಕಾರ್ಯಗಳನ್ನು ಆಲೋಚನೆ ಮಾಡಿ. ಆದಾಮನು ನೋಡುವಂಥದ್ದಾದರೆ ಆತನು ಕೂಡ ಹೆಣ್ಣಿನಿಂದ ಬೀಳ್ತಾನೆ. ಅಂದರೆ ಇವರೆಲ್ಲರೂ ಕೂಡ ತಪ್ಪನ್ನು ಮಾಡಿದಂಥವರ, ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದಂಥವರು ಆಗಿರುವಂಥ ಕಾರಣ ಇವರು ಯಾರು ಕೂಡ ಬಲಿಗೆ ಅರ್ಹತೆ ಎನ್ನುವಂಥದ್ದು ಇವರು ಯಾರಿಗೂ ಕೂಡ ಇಲ್ಲ. ಈಗ ನಮಗೊಂದು ಆಲೋಚನೆ ಬರ್ಬೋದು, ದೇವರು ಆದಾಮನನ್ನು ಸೃಷ್ಟಿ ಮಾಡ್ತಾರೆ, ಆದಾಮನ ತಪ್ಪನ್ನು ಮಾಡ್ತಾನೆ, ಆದಾಮನ ತಪ್ಪು ಮಾಡಿದಂಥ ತಕ್ಷಣವೇ ಯೇಸು ಕ್ರಿಸ್ತನನ್ನು ಹುಟ್ಟಿಸಿ ಆತನನ್ನು ಯಾಕೆ ಈ ಲೋಕಕ್ಕೆ ಕಳಿಸಿಕೊಟ್ಟು ಪಾಪ ಪರಿಹಾರವನ್ನು ಮಾಡಲಿಲ್ಲ? ಯಾಕಂದರೆ ಎಷ್ಟು ಜನ ಮಂದಿ ನರಕಕ್ಕೆ ಹೋಗಿದಾರಲ್ಲ. ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಬರೋದಕ್ಕಿಂತ ಮೊದಲಿನ ಕಾಲ, ಈ ಭೂಮಿ ಮೇಲೆ ಬರೋದಕ್ಕಿಂತ ಹಿಂದಿನ ಕಾಲ ಏನಿದೆಯೋ ಆ ಕಾಲದಲ್ಲಿ ಯಾರ್ಯಾರು ಅನೀತಿಯಿಂದ ಬದುಕ್ತಾರೋ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಪಾಪ ಪರಿಹಾರ ಎನ್ನುವಂಥದ್ದು ಅವ್ರಿಗೆ ಇಲ್ಲ. ಪಾಪ ಮಾಡಿರ ನರಕಕ್ಕೆ ಹೋಗ್ತಾರೆ. ಒಂದು ವೇಳೆ ಇಸ್ರಾಯೇಲರಲ್ಲಿ ಯಾರೋ ನೀತಿವಂತರಾಗಿ ಮಾಡಿದಂಥ ತಪ್ಪಿಗೆ ಬಲಿಯನ್ನು ಅರ್ಪಿಸಿ ನೀತಿವಂತರಾಗಿ ಬದುಕಿದ್ರೆ ಅವ್ರದ್ದು ಮಾತ್ರವೇ ಸ್ವರ್ಗಲೋಕಕ್ಕೆ ಸೇರ್ತಾ ಇದ್ರು. ಆಗಿರುವಂಥ ಕಾರಣ ಎಷ್ಟೋ ಜನ ನರಕಕ್ಕೆ ಹೋಗುವಂಥದ್ದು ತಪ್ಪೋದಲ್ವ? ಯಾಕೆ ಆದಾಮನ ಕಾಲದಲ್ಲಿ ದೇವರು ಯೇಸು ಕ್ರಿಸ್ತನನ್ನು ಕಲಿಸಿಕೊಡಲಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುವಂಥದ್ದಾದರೆ ನಾವು ಸ್ಪಷ್ಟವಾಗಿ ಒಂದು ಮಾತನ್ನು ಗಮನಿಸಬೇಕು. ಇಲ್ಲಿ ಅಪೊಸ್ತಲರ ಕೃತ್ಯಗಳು 3ನೇ 21ನೇ ವಚನವನ್ನು ಗಮನಿಸಿ. ಸಮಸ್ತವನ್ನ ಸರಿ ಮಾಡುವ ಕಾಲ. ಯಾಕೆಂದ್ರೆ ಯೆಶಾಯನ ಗ್ರಂಥ 55:8ನೇ ವಚನದ ಪ್ರಕಾರವಾಗಿ ದೇವರ ಆಲೋಚನೆ ಬೇರೆ, ನಮ್ಮ ಆಲೋಚನೆ ಬೇರೆ, ದೇವರ ಮಾರ್ಗಗಳು ಬೇರೆ, ನಮ್ಮ ಮಾರ್ಗಗಳು ಬೇರೆ ಆಗಿರುವಂಥ ಕಾರಣ ನಮ್ಮ ಆಲೋಚನೆಯಿಂದ ಆಲೋಚನೆ ಮಾಡಿದ್ರೆ ನಮಗೆ ತಪ್ಪಾಗಿ ಕಾಣುತ್ತೆ. ಆಗಿರುವಂಥ ಕಾರಣ ನಮ್ಮ ಆಲೋಚನೆ ಎನ್ನುವಂಥದ್ದು ಸರಿ ಇಲ್ಲ. ಮನುಷ್ಯನ ಏನು ಆಲೋಚನೆ ಮಾಡ್ತಾನೋ ಅದು ಸರಿ ಇಲ್ಲ, ದೇವ್ರು ಏನು ಆಲೋಚನೆ ಮಾಡ್ತಾನೋ ಅದೇ ಸರಿಯಾದಂಥದ್ದು. ಸಮಸ್ತವನ್ನು ಸರಿ ಮಾಡುವಂಥ ಕಾಲ ಎನ್ನುವಂಥದ್ದಿದೆ. ಆ ಒಂದು ಕಾಲದಲ್ಲಿ ಆತನು ಬರಬೇಕು. ಯಾಕಂದರೆ ಆತನೇನೋ ಸಾಧಾರಣವಾದಂಥ ವ್ಯಕ್ತಿಯಲ್ಲ. ಯೇಸು ಕ್ರಿಸ್ತನು 3 ಲೋಕಗಳನ್ನು ಉಂಟು ಮಾಡುವುದಕ್ಕೆ ಕಾರಣನಾಗಿರುವಂಥವನು ಯೇಸು ಕ್ರಿಸ್ತನು. ಒಂದು ಸಮಯದಲ್ಲಿ 3 ಲೋಕದವರು ಕೂಡ ಅಡ್ಡ ಬೀಳ್ತಾರೆ. ಅಂಥ ಶ್ರೇಷ್ಠನು, ಅಂಥ ಮಹಾನ್ ಶಕ್ತನು ಯೇಸು ಕ್ರಿಸ್ತನು. ಆತನು ಮಾಡುವಂಥ ಕೆಲಸ, ಆತನು ಮಾತ್ರವೇ ಮಾಡುವಂಥ ಕೆಲಸ ಇದ್ರೆ ಮಾತ್ರವೇ ಈ ಭೂಲೋಕಕ್ಕೆ ಬರ್ತಾನೆ ಹೊರತು ಭಕ್ತರೋ ಇಲ್ಲ ದೂತರೋ ಯಾರೋ ಮಾಡುವಂಥ ಕೆಲಸ ಇದ್ದರೂ ಕೂಡ ಆತನೇ ಬಂದು ಮಾಡ್ತಾನೆ ಎನ್ನುವಂಥದ್ದು ಮಾತ್ರ ತಪ್ಪು. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. 1 ಪೇತ್ರ 1:20-21 ಗಮನಿಸಿ. 1 ಪೇತ್ರ 1:20-21 ಆತನು ಜಗತ್ತು ಉತ್ಪತ್ತಿಗೆ ಮೊದಲೇ, ಜಗತ್ತು ಉಂಟಾಗ್ಲಾರದ ಮೊದಲೇ ಗೊತ್ತು ಮಾಡಲ್ಪಟ್ಟು. ಅಂದ್ರೆ ನೀನು ದೇವ್ರೇನು ಹೇಳಿದ್ದಾರೆ ಯೇಸು ಕ್ರಿಸ್ತನ ವಿಷಯದಲ್ಲಿ? ನೋಡಪ್ಪ, ನಾನೊಂದನ್ನು ಲೋಕವನ್ನು ಉಂಟು ಮಾಡ್ತೀನಿ, ಲೋಕದಲ್ಲಿ ಮನುಷ್ಯನನ್ನು ಸೃಷ್ಟಿಸ್ತೀನಿ, ಆ ಮನುಷ್ಯನನ್ನು ನಾನು ಎತ್ತಂಥ ಮನುಷ್ಯರನ್ನ ಭೂಮಿ ಮೇಲೆ ಇಡ್ತೀನಿ, ಅವರು ಪಾಪವನ್ನು ಮಾಡ್ತಾರೆ. ಅವರು ಪಾಪ ಮಾಡಿದಂಥ ಸಮಯದಲ್ಲಿ ನೀನು ಒಂದು ದಿನ ಹೋಗಿ ಈ ರೀತಿಯಾಗಿ ಬಲಿ ಆಗ್ಬೇಕು ಎನ್ನುವಂಥದ್ದು ದೇವರು ಈ ಒಂದು ಜಗತ್ತು ಹುಟ್ಟುವುದಕ್ಕಿಂತ ಮೊದಲೇ ಇದನ್ನೇ ಹೇಳಿದ್ದಾರೆ. ಜಗತ್ತುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೋಸ್ಕರ ಪ್ರತ್ಯಕ್ಷನಾದನು. ಅಂತ್ಯಕಾಲದಲ್ಲಿ ನಿಮಗೋಸ್ಕರ ಪ್ರತ್ಯಕ್ಷನಾಗಿದ್ದಾನೆ. ಅಂದ್ರೆ ಜಗತ್ತು ಉಂಟಾಗದ ಮೊದಲೇ ಗೊತ್ತು ಮಾಡಲ್ಪಟ್ಟಿದ್ದಾನೆ, ಅಂತ್ಯಕಾಲದಲ್ಲಿ ಆತನು ಬಂದಿದ್ದಾನೆ. ಅಂದ್ರೆ ಇವತ್ತು ಇಸ್ರಾಯೇಲರಿಗೆ ಮತ್ತು ಅನ್ಯರಿಗೆ ಮಧ್ಯದಲ್ಲಿ ಅಡ್ಡಗೋಡಿ ಆಗಿದ್ದಂಥ ಆ ಒಂದು ಧರ್ಮಶಾಸ್ತ್ರವನ್ನು ಆತನು ನೆರವೇರಿಸಿ ಇಲ್ಲದಂಥ ರೀತಿಯಲ್ಲಿ ಮಾಡಿ ಇಬ್ಬರನ್ನು ಒಂದು ಮಾಡಿದ್ದಾನೆ. ದೇವರಲ್ಲಿ ಎಲ್ಲರನ್ನ ಸಮಾನರನ್ನಾಗಿ ಮಾಡಿದ್ದಾನೆ. ಆತನು ಮಾತ್ರವೇ ಮಾಡುವಂಥ ಕೆಲಸ ಇದು. ಯಾಕೆಂತಂದರೆ ಒಂದು ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದ್ಕೊಳ್ಳಿ, ಪ್ರತಿ ಚಿಕ್ಕ ಕೆಲಸಕ್ಕೂ ಆತನು ಬರಲ್ಲ. ಯಾವುದೋ ದೊಡ್ಡ ದೊಡ್ಡ ಕೆಲಸ ಇದ್ದರೆ ಮಾತ್ರವೇ ಬರ್ತಾನೆ. ಒಂದು ಚಿಕ್ಕ ರಾಜ್ಯಕ್ಕೆ ಒಬ್ಬ ಮಂತ್ರಿಯಾಗಿರುವಂಥವರೇ ಯಾವುದೋ ಚಿಕ್ಕ ಕೆಲಸಕ್ಕೆ ಬರದೆ ದೊಡ್ಡ ಕೆಲಸಕ್ಕೆ ಮಾತ್ರವೇ ಬರ್ತಾರೆ. ಅಂದರೆ ಈ 3 ಲೋಕಗಳಿಗೆ ಅಧಿಪತಿಯಾಗಿರುವಂಥ ಆ ಕ್ರಿಸ್ತನು ಪ್ರತಿ ಚಿಕ್ಕ ಕೆಲಸಕ್ಕೆ ಆತನೇ ಬರ್ತಾನ?
ಆತನು ಬರಬೇಕಂದ್ರೆ ದೊಡ್ಡ ಕಾರಣ ಎನ್ನುವಂಥದ್ದು ಇರಬೇಕು. ಆತನ ಅದಕ್ಕೋಸ್ಕರವೇ ದೊಡ್ಡ ಕಾರಣವಾದಂಥ ವಿಷಯ ಏನು? ಇಡೀ ಲೋಕವನ್ನು ಕಾಪಾಡಬೇಕು ಎನ್ನುವಂಥದ್ದು. ಇದು ದೊಡ್ಡ ಕೆಲಸ. ಇದನ್ನು ದೂತರು ಮಾಡೋದಕ್ಕೆ ಸಾಧ್ಯ ಇಲ್ಲ. ದೂತರಲ್ಲಿ ಎಷ್ಟೋ ಜನ ತಪ್ಪು ಮಾಡೋದಂಥ ದೂತರಿದ್ದಾರೆ. ದೂತರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಮನುಷ್ಯರು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆಗಿರುವಂಥ ಕಾರಣ ಆ ಒಂದು ಯೇಸು ಕ್ರಿಸ್ತನೇ ಮಹಾಪರಿಶುದ್ಧನಾದಂಥ ಯೇಸು ಕ್ರಿಸ್ತನೇ ಬಂದಿದ್ದಾನೆ. ಆತನ ಈ ಒಂದು ಕೆಲಸವನ್ನು ನೆರವೇರಿಸಿದ್ದಾನೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಗಲಾತ್ಯ ಪುಸ್ತಕ 4ನೇ ವಚನವನ್ನು ಗಮನಿಸಿ. ಆದರೆ ಕಾಲವು ಪರಿಪೂರ್ಣವಾದಾಗ, ಕಾಲ ಎನ್ನುವಂಥದ್ದು ಪರಿಪೂರ್ಣ ಆಗಬೇಕು. ದೇವರ ಆಲೋಚನೆ ಎನ್ನುವಂಥದ್ದು ಪರಿಪೂರ್ಣ ಆಗಬೇಕು. ಆವಾಗಲೇ ಇದು ನೆರವೇರುತ್ತೆ. ಯಾವಾಗ ಬೇಕೋ ನೆರವೇರಲ್ಲ. ಯಾವಾಗ ಬೇಕೋ ಯೇಸು ಕ್ರಿಸ್ತನು ಬರಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕು. ಅಂದರೆ ಆತನು ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿ ಇಸ್ರಾಯೇಲ್ ಎಲ್ಲರನ್ನ ಮತ್ತು ಅನ್ಯರೆಲ್ಲರನ್ನ ಒಂದು ಮಾಡಿ ಎಲ್ಲರನ್ನ ಪಾಪ ಪರಿಹಾರವನ್ನು ಕೊಡಬೇಕು ಎನ್ನುವಂಥದ್ದು ದೇವರು ತೀರ್ಮಾನ ಮಾಡಿದ್ದಾನೆ. ಆ ರೀತಿಯಾಗಿ 1ನೇ ಶತಮಾನದಲ್ಲಿ ಆತನು ಬಂದಿದ್ದಾನೆ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ವಚನವನ್ನು ಗಮನಿಸಿ. ಆದುದರಿಂದ ಭೂಲೋಕಕ್ಕೆ ಬರುವಾಗ ಗಮನಿಸಿ, ಯಾವಾಗ ಮನುಷ್ಯನು ಪರಿಶುದ್ಧನಾಗಿರ್ಬೇಕು ಎಂಬುದಾಗಿ ದೇವರ ಆಜ್ಞೆಯನ್ನು ಕೊಟ್ಟು ಬಲಿಗಳನ್ನು ನೇಮಕ ಮಾಡಿದ್ರು, ಇವರು ಬಲಿಗಳನ್ನು ಅರ್ಪಿಸ್ತಾ ಇದ್ದಾರೆ, ಪಾಪವನ್ನು ಮಾಡ್ತಾ ಇದ್ದಾರೆ. ಬಲಿಗಳನ್ನು ಅರ್ಪಿಸ್ತಾ ಇದ್ದಾರೆ, ಪಾಪವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಡೀತು. ಬೇಕು ಅಂತಲೇ ಪಾಪ ಮಾಡಿ ಬಲಿಯನ್ನು ಅರ್ಪಿಸುವಂತ ಕಾರ್ಯ ನಡೀತು. ದೇವರು ಅವಾಗ ಏನ್ ಮಾಡಿದ್ದಾನೆ? ಇವರ ಪಾಪ ಪರಿಹಾರ ಮಾಡಬಾರದು ಎಂಬುದಾಗಿ ದೇವರ ಆಲೋಚನೆ ಮಾಡಿದ್ದಾನೆ. ಇವರ ಬಲಿಗಳು ಬೇಡ ಎಂಬುದಾಗಿ ಆಲೋಚನೆ ಮಾಡಿದ್ದಾನೆ. ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇವರು ಯಾವುದನ್ನು ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಆ ಸಂದರ್ಭ ಯಾವುದು ಅಂದ್ರೆ ಇದು. ಮನುಷ್ಯನ ಯಾವಾಗ ಇಸ್ರಾಯೇಲರು ಬೇಕು ಅಂತಲೇ ತಪ್ಪನ್ನು ಮಾಡಿ ಬಲಿಗಳನ್ನು ಅರ್ಪಿಸುವಂತ ಕಾರ್ಯ ಇತ್ತೋ ಆವಾಗ ದೇವರೇನ್ ಮಾಡಿದ್ದಾರೆ? ಇವರ ಪಾಪವನ್ನು ಪರಿಹಾರ ಮಾಡಬಾರ್ದು ಎನ್ನುವಂಥ ವಿಚಾರಕ್ಕೆ ಬಂದಿದ್ದಾರೆ. ಆ ರೀತಿಗೆ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನಕ್ಕೆ ಬಂದಿರುವಂಥ ವಿಷಯವನ್ನೇ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿರುವಂಥದ್ದು ಈ ಮಾತಿನಲ್ಲಿ ಮತ್ತೆ ಓದೋದನ. ಆದದರಿಂದ ಆ ಕ್ರಿಸ್ತನು ಭೂಲೋಕಕ್ಕೆ ಬರುವಾಗ ಯಾವಾಗ ಇವರು ಮಾಡುವಂತ ಬಲಿಗಳು ನಿಲ್ತಾ ಇಲ್ಲ, ಪಾಪ ಮಾಡುವಂಥದ್ದು ನಿಲ್ತಾ ಇಲ್ವೋ, ಆವಾಗ ದೇವರು ಏನ್ ಮಾಡ್ತಾ ಇದ್ದಾರೆ? ಇವರ ಬಲಿಗಳಿಂದ ಇವರ ಪಾಪ ಪರಿಹಾರ ಮಾಡೋದು ಬೇಡ. ಆಗಿರುವಂತ ಕಾರಣವೇ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕಳುಹಿಸಿ ಕೊಟ್ಟು ಬಿಡೋಣ ಎಂಬುದಾಗಿ ದೇವರು ಫೈನಲ್ ಆಗಿ ಆತನ ಕೊನೆಯದಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಕೊನೆಯದಾಗಿ ತೀರ್ಮಾನ ತೆಗೆದುಕೊಂಡಾಗಲೇ ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಗಮನಿಸಿ, ಆ ರೀತಿಯಾಗಿ ಆ ಯಜ್ಞದ ವಿಷಯದಲ್ಲಿ ಕೊನೆಯದಾಗಿ ತೀರ್ಮಾನ ತೆಗೆದುಕೊಂಡ ಸಮಯದಲ್ಲಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರುವಂತ ಸಮಯದಲ್ಲಿ ಆತನ ಈ ಮಾತನ್ನು ಹೇಳ್ತಾ ಇದ್ದಾನೆ. ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನ ಸಿದ್ಧ ಮಾಡಿ ಕೊಟ್ಟಿ ಎಂಬುದಾಗಿ ಹೇಳ್ತಾ ಇದೆ. ನಿನಗೆ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಓರಿಗಳ ರಕ್ತವನ್ನ, ಓರಿಗಳ ಮಾಂಸ ಯಾವುದನ್ನು ಕೂಡ ನೀನು ತಿಂತಾ ಇರಲಿಲ್ಲ. ಆಗಿರುವಂಥ ಕಾರಣ ನನಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀಯಾ. ನಾನೇನು ಮಾಡ್ತೀನಿ? ಹೋಗಿ ಇವ್ರಿಗೆ ನಿನ್ನ ಬಗ್ಗೆ ಹೇಳಿ ನಾನು ಬಲಿ ಆಗಬೇಕು ಎನ್ನುವಂಥದ್ದನ್ನು. ಯಾಕೆ ಅಂತ ಅಂದರೆ ಇಲ್ಲಿ ಯೇಸು ಕ್ರಿಸ್ತನು ಯಾವ ಬಲಿಯ ವಿಷಯದಲ್ಲಿ ಆತನ ಮಾತನಾಡ್ತಾ ಇದ್ದಾನೆ ಅಂತ ಅಂದರೆ ಪಾಪ ಪರಿಹಾರಾರ್ಥ ಬಲಿಯ ವಿಷಯದಲ್ಲಿ. ಒಬ್ಬ ಮನುಷ್ಯನ ಪಾಪ ಮಾಡಿದ್ದಕ್ಕೋಸ್ಕರ ಇನ್ನೊಂದು ಅಮಾಯಕ ಜೀವಿ ಬಲಿಯಾಗಬೇಕಾಯ್ತಲ್ಲ, ಆ ವಿಷಯದಲ್ಲಿ ಆತನ ಮಾತನಾಡ್ತಾ ಇದ್ದಾನೆ ಹೊರತು ಮನುಷ್ಯನೇನೋ ಈ ಭೂಮಿ ಮೇಲೆ ಬಲಿ ಆಗೋದು ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನ ಹೇಳ್ತಾ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಯಾಕೆಂತಂದ್ರೆ ಅವತ್ತು ಇಸ್ರಾಯೇಲರಿಗೆ ನೇಮಿಸಿದಂಥ ಆ ಒಂದು ಕುರಿಗಳ ಮತ್ತು ಮೇಕೆಗಳ ಒಂದು ಬಲಿಯನ್ನ ದೇವರಾತನು ಕೋರಿಕೊಂಡಿಲ್ಲ. ಆದರೆ ನೀನು ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದರೆ ನೀನು ಬಲಿ ಎನ್ನುವಂಥದ್ದು ಬೇಕು, ನೀನು ಬಲಿ ಆಗಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ನಿತ್ಯ ಜೀವಕ್ಕೆ ಬಲಿ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರಲ್ಲ. ಆದರೆ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದರೆ ಬಲಿ ಆಗಬೇಕು, ನೀನು ಈ ನಿತ್ಯ ಜೀವಕ್ಕೆ ಸೇರ್ಬೇಕಂದ್ರೆ ನೀನು ಬಲಿ ಆಗ್ಬೇಕು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 6ನೇ ವಚನ 7ನೇ ವಚನವನ್ನು ಗಮನಿಸಿ. ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ, ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗಮನಿಸಿ, ಇಲ್ಲಿ ಏನಿದೆಯೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂದ್ರೆ ಈ ಬಲಿಗಳಿಂದ, ಓರಿಗಳ ಕುರಿಗಳ ರಕ್ತದಿಂದ ಈ ಪಾಪ ಪರಿಹಾರ ಮಾಡುವಂಥದ್ದು ಸಾಧ್ಯವಿಲ್ಲದೆ ಇರುವಂಥ ಕಾರಣ, ಇವರ ಪಾಪಗಳನ್ನ ಪರಿಹಾರ ಮಾಡುವಂಥದ್ದು ಅಸಾಧ್ಯವಾಗಿರುವಂಥ ಕಾರಣ. ಯಾಕಂದ್ರೆ ಪಾಪ ಎನ್ನುವಂಥದ್ದು ಅಂತ ಮಟ್ಟಿಗೆ ಬೆಳೆದೋದಂಥ ಕಾರಣ ಆ ಒಂದು ಬಲಿಯ ವಿಷಯದಲ್ಲಿ ಇಲ್ಲಿ ಮಾತನಾಡ್ತಾ ಇರುವಂಥದ್ದು. ಅದೇ ಹೊರತು ನಿತ್ಯ ಜೀವಕ್ಕೆ ಹೋಗ್ಬೇಕು ಅಂದರೆ ಬಲಿ ಅವಶ್ಯಕತೆ ಎನ್ನುವಂಥದ್ದು ಇಲ್ಲ. ಯೇಸು ಕ್ರಿಸ್ತನು ಆ ರೀತಿಯಾಗಿ ಹೇಳಿಲ್ಲ.
ಅಂದರೆ ನಿತ್ಯ ಜೀವಕ್ಕೆ ಹೋಗ್ಬೇಕು ಎನ್ನುವಂಥದ್ದು ಅವಶ್ಯಕತೆ ಇಲ್ಲ ಎಂಬುದಾಗಿ, ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಬಲಿ ಎನ್ನುವಂಥದ್ದು ಅವಶ್ಯಕತೆ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನೇ ಹೇಳಿಲ್ಲ. ಆ ಬಲಿಯ ವಿಷಯದಲ್ಲಿ, ಅಂದರೆ ಇವರು ಮಾಡಿದಂಥ ಬಲಿಗೆ, ಪಾಪಕ್ಕೆ ಬಲಿಯನ್ನು ಅರ್ಪಿಸ್ತಾ ಇದ್ದಾರಲ್ಲ, ಆ ಬಲಿಯ ವಿಷಯದಲ್ಲಿ ಈತನು ಮಾತನಾಡಿರುವಂಥ ಕಾರ್ಯ. ಇದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಈ ಮಾತಲ್ಲಿ ಮುಂದೆ ಏನಿದೆ, ಮುಂದೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ, ಅದಕ್ಕೋಸ್ಕರ ನಾನು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ಯಾ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂಬುದಾಗಿ ಇಲ್ಲಿ ಇದೆ. ಅಂದರೆ ಗ್ರಂಥದ ಸುರುಳಿಯಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನ, 7ನೇ ವಚನ, 10ನೇ ವಚನವನ್ನು ಗಮನಿಸಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಅಂದ್ರೆ ಈಗೋ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳಿದನಲ್ಲ. ಗ್ರಂಥದ ಸುರುಳಿಯಲ್ಲಿ ಏನು ಬರೆದಿದೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಂತಂದ್ರೆ, ಯೆಶಾಯನ ಗ್ರಂಥದಲ್ಲಿ ಯೆಶಾಯನ ಪ್ರವಾದಿಸಿದ್ದಾನೆ. ಅದೇನು ಅಂದ್ರೆ, ಓದಿ ಮತ್ತೆ ಅದನ್ನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಅಂದ್ರೆ ಮನುಷ್ಯರ ದ್ರೋಹಗಳಿಂದ ಆತನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳಿಂದ ಅವನು ಜಜ್ಜಲ್ಪಟ್ಟನು. ಮನುಷ್ಯರು ಮಾಡಿದಂತ ಅಪರಾಧಗಳಿಗೆ ಆತನು ಜಜ್ಜಲ್ಪಟ್ಟಿದ್ದಾನೆ. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆಯನ್ನ ಅವನು ಅನುಭವಿಸಿದ್ದಾನೆ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬ ತನ್ನ ತನ್ನ ದಾರಿ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ಗಮನಿಸಿ, ಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಅಂದ್ರೆ ಇಲ್ಲಿ ಭೂಮಿಯಲ್ಲಿರುವಂತ ಮನುಷ್ಯರ ಪಾಪ ಎನ್ನುವಂಥದ್ದು ತೊಳೆಯಲ್ಪಟ್ಟು ನಿತ್ಯ ಜೀವಕ್ಕೆ ಹೋಗುವಂತ ಅವಕಾಶ ಹೊಂದಬೇಕು ಅಂತ ಅಂದ್ರೆ ಯೇಸು ಕ್ರಿಸ್ತನು ತನ್ನಟ್ಟಿಗೆ ತಾನೇ ಬಲಿಯಾಗಬೇಕು ಎನ್ನುವಂಥದ್ದು ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು. ಆ ಒಂದು ಗ್ರಂಥದ ಸುರುಳಿಯ ಪ್ರಕಾರವಾಗಿ ಆತನು ಆ ಕಾರ್ಯವನ್ನು ನೆರವೇರಿಸಿದ್ದಾನೆ, ಒದಿಸಲ್ಪಟ್ಟಿದ್ದಾನೆ. ಯಾಕಂದ್ರೆ ಪೌಲನು ಕೂಡ ಆತನು ಎಷ್ಟೋ ಮಾತುಗಳನ್ನು ಹೇಳ್ತಾನೆ. ಆತನು ಶಾಸ್ತ್ರದ ಪ್ರಕಾರ ಆತನು ಸತ್ತನು, ಶಾಸ್ತ್ರದ ಪ್ರಕಾರ ಆತನು ಪುನರುತ್ಥಾನನಾದನು ಎಂಬುದಾಗಿ, ಶಾಸ್ತ್ರದ ಪ್ರಕಾರ ಉಣ್ಣಲ್ಪಟ್ಟು ಶಾಸ್ತ್ರದ ಪ್ರಕಾರ ಜೀವಂತವಾಗಿ ಇದ್ದನು ಎಂಬುದಾಗಿ ಹೇಳ್ತಾರೆ. ಅಂದರೆ ಶಾಸ್ತ್ರಗಳಲ್ಲಿ, ಅಂದರೆ ಸುರುಳಿಗಳಲ್ಲಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಮನುಷ್ಯನು ದೇವರು ಪರಿಶುದ್ಧವಾಗಿರ್ಬೇಕು ಎಂಬುದಾಗಿ ದೇವರ ಆಲೋಚನೆ ಇಟ್ಕೊಂಡಿದ್ರಲ್ಲ ಈ ಭೂಮಿ ಆಕಾಶಗಳ ನಿರ್ಮಾಣದಕ್ಕಿಂತ ಮೊದಲೇನೇನೆ. ಆ ರೀತಿಯಾಗಿ ದೇವರ ಮುಂದೆ ಪರಿಶುದ್ಧವಾಗಿ ಮನುಷ್ಯನು ಇವತ್ತು ನಿಲ್ಲಬೇಕು ಅಂದರೆ ಯೇಸು ಕ್ರಿಸ್ತನ ರಕ್ತ ಇದ್ದರೆ ಮಾತ್ರವೇ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಯಾಕಂದ್ರೆ ಆತನು ನಮಗೋಸ್ಕರ ಬಲಿಯಾಗಿದ್ದಾನೆ. ಈ ಭೂಮಿ ಮೇಲೆ ನಾವು ಬದುಕೋದಕ್ಕೋಸ್ಕರ ಯಾವ ರೀತಿಯಾಗಿ ಪ್ರಕೃತಿ ಅನ್ನುವಂಥದ್ದು ಬಲಿಯಾಗಲಿದ್ದರೆ ನಾವು ಬದುಕಲ್ವೋ, ಆ ರೀತಿಗೆ ಪರಿಶುದ್ಧವಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ನಮಗೋಸ್ಕರ ಬಲಿಯಾಗದಲೇ ಇದ್ದರೆ ನಾವು ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾವು ಇಲ್ಲಿ ಗಮನಿಸಬೇಕು. ಆದರೆ ಯೇಸು ಕ್ರಿಸ್ತನ ರಕ್ತವು ಇಲ್ಲದಲೇ ಇದ್ದರೆ ನಾವು ಸ್ವರ್ಗವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16-17 ಗಮನಿಸಿ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು? ನಿತ್ಯ ಜೀವವನ್ನು ಪಡೆಯಬೇಕಂದ್ರೆ ನಾನು ಏನು ಒಳ್ಳೆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಕೇಳಲಾಗಿ ಒಳ್ಳೆಯದನ್ನು ಕುರಿತು ನನ್ನನ್ನು ಗಮನಿಸಿ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಆ ಒಂದು ಯೌವನಸ್ಥನಿಗೆ ಆಜ್ಞೆಯಂತೆ ನೀನು ಜೀವಿಸು, ಧರ್ಮಶಾಸ್ತ್ರ ಪ್ರಕಾರವಾಗಿ ನೀನು ಬದುಕು, ಆವಾಗ ನೀನು ಸ್ವರ್ಗಲೋಕವನ್ನು ಸೇರ್ತಿ ಎಂಬುದಾಗಿ ಹೇಳಿದ್ದಾನೆ. ಒಂದು ವೇಳೆ ಆತನ ಹಿಂಬಾಲಿಸಿ ಬಂದಿದ್ರೆ ಯೇಸು ಕ್ರಿಸ್ತನು ಹೇಳ್ತಿದ್ನೋ ಏನೋ, ನೀನು ಬಲಿ ಆಗ್ಬೇಕಾ, ಇಲ್ಲ ಬಲಿ ಆಗಿದ್ರು ನಡೀತತೆ ಎಂಬುದಾಗಿ ಹೇಳ್ತಿದ್ನೋ ಏನೋ. ಆದರೆ ಆತನು ಬರದಲ್ಲೇ ಹೋಗಿದ್ದಾನಲ್ಲ. ಇದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಯಾಕೆಂತಂದರೆ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ನೀನು ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಆತನು ಹೇಳಿದಾಗ ಆತನ ಏನು ಮಾಡಬೇಕಾಯಿತು? ಬರಬೇಕಾಯಿತು. ಬಂದಿದ್ದಾಗ ಸರ್ವಸತ್ಯವೂ ಕೂಡ ತಿಳಿತಾ ಇತ್ತು. ಯಾಕಂದರೆ ಯೇಸು ಕ್ರಿಸ್ತನ ಶಿಷ್ಯಂದಿರು ಎಷ್ಟೋ ಮಾತುಗಳನ್ನು ಆತನು ಒಬ್ಬನೇ ಇದ್ದಂಥ ಸಮಯದಲ್ಲಿ, ಸ್ವಾಮಿ ಆ ಒಂದು ಸಂಗತಿಗಳ ವಿಷಯ ಏನು, ಈ ಒಂದು ಸಾಮ್ಯಗಳ ವಿಷಯ ಏನು ಎಂಬುದಾಗಿ ಕೇಳ್ತಾ ಇದ್ರಲ್ಲ. ಆ ರೀತಿಯಾಗಿ ಇವನು ಕೇಳಿದ್ರೆ ದೇವರು ಯೇಸು ಕ್ರಿಸ್ತನ ಹೇಳ್ದಂಗೆ ಇರ್ತಿದ್ನ? ಆಲೋಚನೆ ಮಾಡಿ ಇದನ್ನು. ಯೇಸು ಕ್ರಿಸ್ತನ ಏನೋ ಆತನು ಬಂದಿದ್ದಾನೆ, ಆ ಮಾತನ್ನು ಕೇಳಿದ್ದಾನೆ, ಈ ಮಾತನ್ನು ಯೇಸು ಕ್ರಿಸ್ತನ ಹೇಳಿದ್ದಾನೆ, ಅದನ್ನು ಹೇಳಿ ಅದರಂತೆ ಆತನು ಎಲ್ಲವನ್ನು ಬಿಟ್ಟು ಈತನ ಹಿಂದೆ ಬಂದಿದ್ರೆ ಸರ್ವ ಸತ್ಯದಲ್ಲಿ ಆತನು ನಡೆಸ್ತಾ ಇದ್ದ. ಹೇಳ್ತಾ ಇದ್ದ, ಬಲಿ ಆಗ್ಬೇಕಾ, ಬಲಿ ಆಗ್ಬಾರ್ದು, ಇದೆಲ್ಲವನ್ನ ಹೇಳ್ತಾ ಇದ್ದ. ಆದರೆ ಈ ಮಾತನ್ನು ಇವರು ತಪ್ಪಾಗಿ ಹಿಡ್ಕೊಂಡು ಬಲಿ ಆಗಲೇಬೇಕಾಗಿಲ್ಲ, ಬಲಿ ಆಗ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದು ತಪ್ಪಿನ ಮಾತು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ
ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಎನ್ನುವಂಥದ್ದಿದೆ. ಅದೇನು ಅಂತಂದರೆ, ಮನುಷ್ಯನು ಮಾಡಿದಂಥ ಎಲ್ಲ ಪಾಪಕ್ಕೋಸ್ಕರ, ಪಾಪ ಪರಿಹಾರಕ್ಕೋಸ್ಕರ ನಾವು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತೀವಿ. ಆವಾಗ ನಾವು ಮಾಡಿದಂಥ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗಿ ಹೋಗುತ್ತೆ. ಆದರೆ ದೀಕ್ಷಾ ಸ್ನಾನದ ತರುವಾಯ ಮಾಡಿದಂಥ ಪಾಪಗಳ ವಿಷಯಗಳ ಒಂದು ಸಂಗತಿ ಏನು? ಒಂದ್ಸರಿ ಯೋಹಾನ್ ಸುವಾರ್ತೆ 1 ಯೋಹಾನ 1ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿದ್ದರೆ, ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಅಂದರೆ ಇವತ್ತು ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಂಥ ತರುವಾಯವು ಕೂಡ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ನಡೆದಂಥ ಪಾಪಕ್ಕೆ, ಗಮನಿಸಿ, ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಯಾಕೆಂದರೆ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ಒಂದು ಮಾತಿದೆ, ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕು ಅಂತ ಹೇಳಿ ನೀನು ಪಾಪ ಮಾಡಿದ್ರೆ ಆ ಒಂದು ಪಾಪ ಪರಿಹಾರಕ್ಕೋಸ್ಕರ ಯಾವ ಯಜ್ಞ ಇಲ್ಲ ಅಂತ. ಅಂದರೆ ನೀನು ಗೊತ್ತಿಲ್ಲದೆ ತಪ್ಪನ್ನು ಮಾಡಿದ್ಯಾ, ಯೇಸು ಕ್ರಿಸ್ತನ ಬಲಿಯಾಗಿದ್ದಾನೆ, ಯೇಸು ಕ್ರಿಸ್ತನ ನಂಬಿಕ ನೀನು ದೀಕ್ಷಾಸ್ನಾನ ಮಾಡಿಸ್ಕೊಂಡು ನಿನ್ನ ಪಾಪ ಪರಿಹಾರ ಆಗಿ ಹೋಗುತ್ತೆ. ಆದರೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ತರುವಾಯವು ಕೂಡ ತಪ್ಪನ್ನು ಮಾಡಬಾರ್ದು ಎನ್ನುವಂಥ ಸಂಗತಿ ನಿನಗೆ ಗೊತ್ತಿದ್ರೂ ಕೂಡ ಮತ್ತೆ ನಿನ್ನ ಪಾಪವನ್ನು ಮಾಡಿದೆ ಅಂದಕ ಅದಕ್ಕೆ ಪರಿಹಾರ ಎನ್ನುವಂಥದ್ದಿಲ್ಲ. ಇಲ್ಲಿ ಏನು ಹೇಳುತ್ತೆ? ಆತನ ರಕ್ತವು ಪರಿಶುದ್ಧವಾಗಿರುವಂಥ ಕಾರಣ ಏನು? ಮತ್ತೆ ಓದೋಣ ಕೊನೆ ಲೈನು. ಸತ್ಯವನ್ನು ಅನುಸರಿಸುವವರಲ್ಲ, ಆದರೆ ಆತನ ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಆತನ ಮಗನಾದಂಥ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ ಎನ್ನುವಂಥ ಮಾತಿದೆ. ಅಂದರೆ ನಾವು ಏನೋ ಮತ್ತೆ ಅಂದ್ಕೊಂಡಲ್ಲೇನೆ ಆಕಸ್ಮಿಕವಾಗಿ ಏನೋ ತಪ್ಪನ್ನು ಮಾಡಿದ್ರೆ ಅದೇನಾಗುತ್ತೆ ಅಂತಂದರೆ ನಮ್ಮ ಪಾಪ ಎನ್ನುವಂಥದ್ದು ಪರಿಹಾರ ಆಗುತ್ತೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಮನುಷ್ಯನು ತಪ್ಪನ್ನು ಮಾಡಿದಲೇ ಪರಿಶುದ್ಧವಾಗಿಯೇ ಬದುಕ್ತಾನೆ. ದೀಕ್ಷಾಸ್ನಾನ ಮಾಡಿಸ್ಕೊಂಡ್ಮೇಲೆ ಮನುಷ್ಯನು ತಪ್ಪನ್ನು ಮಾಡಬಾರ್ದು ಎನ್ನುವಂಥ ಆಲೋಚನೆ ಇರ್ತದೆ. ಆದರೆ ಆ ರೀತಿಯಾಗಿ ಪರಿಶುದ್ಧವಾಗಿಯೇ ಬದುಕ್ತಾನ ಇಲ್ವಾ ಎಂಬುದಾಗಿ ನೋಡುವಂಥದ್ದಾದರೆ 1 ಯೋಹಾನ 1:10 ಗಮನಿಸಿ. ನಾವು ಪಾಪ ಮಾಡಲಿಲ್ಲ ಎಂಬುದಾಗಿ, ಪಾಪ ಮಾಡಲ್ಲ ಎಂಬುದಾಗಿ ಹೇಳುವಂಥದ್ದಾದ್ರೆ ಆತನನ್ನ ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ. ಯಾಕಂದ್ರೆ ದೇವರು ಏನು ಹೇಳಿದ್ದಾನೆ? ನೀವು ಎಲ್ಲರೂ ಪಾಪಿಗಳು ಎಂಬುದಾಗಿ ಹೇಳಿದ್ದಾನೆ. ನಾವು ಪಾಪಿಗಳಲ್ಲ ಎಂಬುದಾಗಿ ನಾವು ಹೇಳ್ತಾ ಇದ್ದೀವಿ ಅಂದ್ರೆ ಏನರ್ಥ? ದೇವ್ರ ಮಾತು ಸುಳ್ಳು ಅಂತ ಅರ್ಥ. ದೇವ್ರ ಮಾತು ಸುಳ್ಳು ಅಂತಂದ್ರೆ ಏನರ್ಥ? ಆತನನ್ನು ಸುಳ್ಳುಗಾರ ಅಂತ ಹೇಳಿ, ಆತನ ದೇವರೇ ಅಲ್ಲ, ಆತನ ಸುಳ್ಳುಗಾರ ಅಂತ ಗಮನಿಸಿ. ಆಗಿರುವಂಥ ಕಾರಣ ನಾವೆಲ್ಲರೂ ಕೂಡ ತಪ್ಪು ಮಾಡುವಂಥದ್ದು ಸಹಜವ ಅಂತಂದ್ರೆ ತಪ್ಪನ್ನು ಮಾಡ್ತಲೇ ಇರ್ತೀವಿ. ಆದರೆ ಯೇಸು ಕ್ರಿಸ್ತನ ರಕ್ತ ಎನ್ನುವಂಥದ್ದು ಪರಿಹಾರ ಮಾಡುತ್ತೆ. ಆದರೆ ನಾವು ಗೊತ್ತಿದ್ದು ತಪ್ಪನ್ನು ಮಾಡೋಕೆ ಹೋಗ್ಬಾರ್ದು, ಬೇಕು ಅಂತ ಪಾಪ ಮಾಡೋಕೆ ಹೋಗ್ಬಾರ್ದು. ಈಗ ಉದಾಹರಣೆಯಾಗಿ ನಾವು ನೋಡುವಂಥದ್ದಾದರೆ, ಒಂದು ತಾಯಿ ಒಂದು ಮಗುವಿಗೆ ಸ್ಕೂಲ್ಗೆ ಸಮವಸ್ತ್ರವನ್ನು ಧರಿಸಿ ಸಮವಸ್ತ್ರವನ್ನು ಹಾಕಿ ಸ್ಕೂಲ್ಗೆ ಕಳಿಸುತ್ತೆ. ಆ ಮಗು ಬರುವಂಥ ಸಮಯದಲ್ಲಿ, ಸ್ಕೂಲಿಂದ ಬರುವಂಥ ಸಮಯದಲ್ಲಿ ಬಟ್ಟೆಯನ್ನು ಗಲೀಜು ಮಾಡ್ಕೊಂಬರುತ್ತೆ, ಕೊಳೆ ಮಾಡ್ಕೊಂಬರುತ್ತೆ. ಆದರೆ ಆ ತಾಯಿ ಏನು ಮಾಡ್ತಾಳೆ? ಮತ್ತೆ ಆ ಬಟ್ಟೆಯನ್ನು ಒಗೆದು ಮತ್ತೆ ಶುಭ್ರಪಡಿಸಿ ಮತ್ತೆ ಹಾಕಿ ಕಳಿಸ್ತಾಳೆ. ಆ ರೀತಿಯಾಗಿ ನಾವು ಯಾವಾಗ ಈ ಒಂದು ದೇವರ ಮಾತುಗಳನ್ನು ಕೇಳ್ತೀವೋ, ದೇವರ ಮಾತುಗಳಂತೆ ಬದುಕ್ತೀವೋ, ಆ ಒಂದು ಸಮಯದಲ್ಲಿ ನಮ್ಮ ಪಾಪ ಪರಿಹಾರ ಆಗುತ್ತೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಈ ಎಫೆಸದವರೆಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 25ನೇ ವಚನದಲ್ಲಿ ಆ ಮಾತು ಕಾಣುತ್ತೆ. ಆ ಮಾತನ್ನು ಒಂದ್ಸರಿ ಓದಿ. ಎಫೆಸ 5:25. ಪುರುಷರೇ, ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಕಳಂಕ ಸುಕ್ಕು ಮುಂತಾದದ್ದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು. ಇವತ್ತು ನೀವು ದೇವರ ಸಭೆಗೆ ಹೋಗಿ ದೇವರ ಮಾತುಗಳನ್ನು ಕೇಳ್ತೀರಾ ಅಂದರೆ ನಿಮಗೆ ವಾಕ್ಯದ ಜಲಸ್ನಾನ ಎನ್ನುವಂಥದ್ದು ನಡೆಯುತ್ತೆ, ನಿಮ್ಮ ಪಾಪ ಪರಿಹಾರ ಎನ್ನುವಂಥದ್ದು ನಡೆಯುತ್ತೆ. ದೇವರ ಅನ್ಯೋನ್ಯತೆಯಲ್ಲಿ ಇದ್ದರೆ, ಸಭೆಯ ಸಹವಾಸದಲ್ಲಿ ಇದ್ದರೆ,
ದೇವ್ರನ್ನ ಬಿಟ್ಟು ಎಲ್ಲೋ ಹೋಗಿ ನೀನು ಬದುಕ್ತೀಯ ಅಂತಂದ್ರೆ ನಿನ್ನ ಪಾಪ ಪರಿಹಾರ ಎನ್ನುವಂಥದ್ದು ಆಗಲ್ಲ. ಇದನ್ನು ಸ್ಪಷ್ಟವಾಗಿ ಈ ಮಾತುಗಳನ್ನು ನೀನು ಗಮನಿಸಬೇಕು. ಅಂದರೆ ಈ ಒಂದು ಮಾತುಗಳನ್ನೆಲ್ಲ ಗಮನಿಸಿದಂಥ ನಾವು ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಂಥ ನಾವು ಪರಿಶುದ್ಧವಾಗಿ ಬದುಕಬೇಕು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈಗ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡಂಥ ನಾವು ಏನು ಮಾಡಬೇಕು ಎನ್ನುವಂಥದ್ದನ್ನು ಯೋಹಾನನವರು ಹೇಳ್ತಾ ಇದ್ದಾರೆ. ಒಂದ್ಸರಿ ಯೋಹಾನ ಬರೆದ 1 ಯೋಹಾನ 3:16 ವಚನವನ್ನು ಗಮನಿಸಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣ ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದದೆ. ಅಂದ್ರೆ ಪಾಪಿಗಳಿಗೋಸ್ಕರ ಪ್ರಾಣ ಕೊಡುವಂಥದ್ದು ಅಪರೂಪ. ಯಾರು ಕೂಡ ಪ್ರಾಣ ಕೊಡಲ್ಲ. ಆದ್ರೆ ನೀತಿವಂತರಿಗೋಸ್ಕರ ಪ್ರಾಣ ಕೊಡುವಂಥದ್ದು ಅಪರೂಪ. ಆದ್ರೆ ಪಾಪಿಗಳಿಗೋಸ್ಕರವೇ ಯೇಸು ಕ್ರಿಸ್ತನ ಪ್ರಾಣ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಪ್ರೀತಿ ಅಂತ ದೊಡ್ಡದೋ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನ ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದೇನೆ. ಈಗ ನಾವು ಕೂಡ ಪ್ರಾಣ ಕೊಡ್ಬೇಕಾ? ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ಆತನು ಬಲಿಯಾಗಿದ್ದಾನೆ, ನಾವು ಕೂಡ ಬಲಿಯಾಗಬೇಕಾ? ಬಲಿಯಾಗಲೇಬೇಕು. ಈಗ ನಾವು ಬಲಿಯಾಗಬೇಕಾದ್ರೆ ನಾವು ಕೂಡ ಶಿಲುಬೆ ಮೇಲೆ ನೇತಾಡಬೇಕಾ? ಆ ರೀತಿಯಾಗಿ ಅಲ್ಲ. ಅಂದರೆ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಎನ್ನುವಂಥದ್ದಿದೆ. ಯೇಸು ಕ್ರಿಸ್ತನು ಆಗಿರ್ಬೋದು, ಆತನ ಶಿಷ್ಯಂದಿರಾಗಿರ್ಬೋದು, ಯಾವ ರೀತಿಯಾಗಿ ಲೋಕದಲ್ಲಿ ಬದುಕಿ ಬಲಿಯಾಗಿದ್ದಾರೆ ಅಂತಂದರೆ ಭಯಂಕರವಾದಂಥ ರೀತಿಯಲ್ಲಿ ಕ್ರೂರವಾಗಿ ಬದುಕಿ ಬಲಿಯಾಗಿದ್ದಾರೆ. ಅದು ಯಾವ ರೀತಿಯಾಗಿ ಅಂತಂದ್ರೆ ಒಂದ್ಸರಿ ಒಂದು ಮಾತನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 12:2 ಅಪೊಸ್ತಲರ ಕೃತ್ಯಗಳು 12:2 ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದ್ದಾರೆ. ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದ್ದಾರೆ. ಪೌಲನನ್ನು ಕೂಡ ಕಲ್ಲೆಸೆದು ಸತ್ತಿದ್ದನೆಂಬುದಾಗಿ ಭಾವಿಸಿ ಊರಿಂದ ಹೊರಗಡೆ ಹಾಕಿದ್ದಾರೆ. ಪೇತ್ರನನ್ನು ಬಂಧಿಸಿದ್ದಾರೆ. ಅಂದ್ರೆ ಇಂಥ ಭಯಂಕರವಾದಂಥ ರೀತಿಯಲ್ಲಿ ಇವರು ಬಲಿಯಾಗಿ ಹೋಗಿದ್ದಾರೆ. ನಾವು ಕೂಡ ಇವರ ರೀತಿಯಲ್ಲಿ ಬಲಿಯಾಗಿ ಹೋಗ್ಬೇಕಾ? ಬಲಿ ಆಗ್ಬೇಕಾಗಿರುವಂಥದ್ದೇನೋ ಸತ್ಯ, ನಮ್ಮ ಪ್ರಾಣವನ್ನು ಕೊಡಬೇಕಾಗಿರುವಂಥದ್ದೇನೋ ಸತ್ಯ. ಆದರೆ ಯಾವ ರೀತಿಯಾಗಿ? ಇವರ ರೀತಿಯಲ್ಲಿಯ ಒಂದು ಮಾತನ್ನು ಗಮನಿಸಿ. ಯಾಜಕಕಾಂಡ 17ನೇ ಅಧ್ಯಾಯ 11ನೇ ವಚನವನ್ನ. ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಪ್ರಾಣ, ಆತ್ಮ, ಶರೀರ ಎಂಬುದಾಗಿ ಹೇಳ್ತೀವಿ. ಈ ಪ್ರಾಣ ಅಂದ್ರೆ ಏನು? ರಕ್ತ. ಬೈಬಲ್ ಏನು ಹೇಳುತ್ತೆ? ರಕ್ತವೇ ಪ್ರಾಣ ಎಂಬುದಾಗಿ ಹೇಳುತ್ತೆ. ನಾವು ಇನ್ನೊಬ್ರಿಗೋಸ್ಕರ ಪ್ರಾಣ ಕೊಡಬೇಕು ಅಂದ್ರೆ ಯಾವ ರೀತಿಯಾಗಿ ಬಲಿಯಾಗೋ ಅಂಥದ್ದಲ್ಲ. ಇವತ್ತು ನಾವು ನಮ್ಮ ಪ್ರಾಣವನ್ನು ನಾವು ಕೊಡಬೇಕು ಇನ್ನೊಬ್ರಿಗೆ. ಅಂದ್ರೆ ನಮ್ಮ ರಕ್ತವನ್ನು ದಾನ ಮಾಡಬೇಕು ಅಂತಲ್ಲ. ಏನೋ ದೇವ್ರಿಗೋಸ್ಕರ ಬದುಕುವಂಥವ್ರಿಗೆ ದಾನ ಮಾಡುವಂಥದ್ದು ಕೂಡ ಒಂದು ರೀತಿಯಾಗಿ ಸರಿ. ಆದ್ರೆ ಅದಕ್ಕಿಂತ ಹೆಚ್ಚಿನದಾಗಿ ಯಾವ ರೀತಿಯಾಗಿ ಅಂದರೆ ನಾವು ಆಡುವಂಥ ಒಂದೊಂದು ಮಾತಿಗೂ ಕೂಡ ರಕ್ತ ಎನ್ನುವಂಥದ್ದು ಖರ್ಚಾಗುತ್ತೆ. ಇದು ವಿಜ್ಞಾನ ಹೇಳಿರುವಂಥದ್ದು. ಈ ರೀತಿಯಾಗಿ ನಾವು ಇನ್ನೊಬ್ಬರಿಗೆ ದೇವರ ಮಾತುಗಳನ್ನು ಹೇಳಿದ್ರೆ, ಸಾಕ್ಷಾತ್ ಸೃಷ್ಟಿಕರ್ತನ ವಿಷಯವನ್ನು ಹೇಳಿದ್ರೆ ನಮ್ಮ ರಕ್ತವನ್ನು ನಾವು ಕೊಟ್ಟಂಗೆ, ರಕ್ತವನ್ನು ದಾನ ಮಾಡ್ದಂಗೆ. ಅಂದರೆ ರಕ್ತ ನಮ್ಮ ಪ್ರಾಣವನ್ನು, ನಮ್ಮ ರಕ್ತವೇ ನಮ್ಮ ಪ್ರಾಣವಾಗಿರುವಂಥ ಕಾರಣ ಈ ಪ್ರಾಣವನ್ನು ಇನ್ನೊಬ್ಬರಿಗೆ ಕೊಟ್ಟಂಗೆ. ನಾವು ದೇವರ ಮಾತನ್ನು ನಾವು ಮಾತನಾಡುವಂಥದ್ರಿಂದ ರಕ್ತ ಖರ್ಚಾಗುತ್ತೆ. ಅಂದರೆ ಇನ್ನೊಬ್ಬರಿಗೆ ದೇವರ ಮಾತುಗಳನ್ನು ಹೇಳಿದ್ರೆ ಅವಾಗ ರಕ್ತ ಖರ್ಚಾಗುತ್ತೆ. ಆ ಯಾರಿಗೆ ನಾವು ದೇವರ ಮಾತನ್ನು ಹೇಳಿದೆವೋ ಅವ್ರಿಗೋಸ್ಕರ ಪ್ರಾಣ ಕೊಟ್ಟಂತೆ. ಇದನ್ನು ಸ್ಪಷ್ಟವಾಗಿ ಗಮನಿಸಿ. ಅಂದ್ರೆ ನಾವು ಇವತ್ತು ಮಾಡಬೇಕಾಗಿರುವಂಥದ್ದು ಯಾವ ರೀತಿಗೆ ನಾವು ಬಲಿಯಾಗಬೇಕು ಅಂದರೆ ಇನ್ನೊಬ್ಬರಿಗೆ ಸಾಕ್ಷಾತ್ ಸೃಷ್ಟಿಕರ್ತನ ವಿಷಯದಲ್ಲಿ ದೇವರ ಬಗ್ಗೆ ಹೇಳಿ ಬಲಿಯಾಗಬೇಕು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಯೇಸು ಕ್ರಿಸ್ತನ ಬಲಿಯ ಮೂಲಕ ಅಲ್ಲದಲೇ ಇದ್ದರೆ ನಾವು ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಸಾಧ್ಯವೂ ಇಲ್ಲ. ನಾವು ಕೂಡ ಯೇಸು ಕ್ರಿಸ್ತನ ರೀತಿಯಲ್ಲಿ ಈ ಭೂಮಿ ಮೇಲೆ ಪರಿಶುದ್ಧವಾಗಿ ಬದುಕಿ ಬಲಿಯಾದರೆ ಸ್ವರ್ಗಲೋಕಕ್ಕೆ ಸೇರ್ತೀವಿ, ಇಲ್ಲ ಅಂದರೆ ನಿತ್ಯ ನರಕಕ್ಕೆ ಹೋಗ್ತೀವಿ. ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಬಲಿ ಅನ್ನೋಂಥದ್ದು ಅವಶ್ಯಕತೆ ಇದೆಯಾ ಅಂತ ಅಂದರೆ ಅವಶ್ಯಕತೆ ಎನ್ನುವಂಥದ್ದು ಇದೆ. ಅಶಾಶ್ವತವಾದಂಥ ಜೀವಿತದಲ್ಲಿ ಬದುಕೋದಕ್ಕೋಸ್ಕರವೇ ಈ ಪ್ರಕೃತಿ ಎಲ್ಲವೂ ಬಲಿಯಾಗಿ ಹೋದ್ರೆ ಮಾತ್ರವೇ ಮನುಷ್ಯನು ಬದುಕಿರುವುದಕ್ಕೆ ಸಾಧ್ಯವಾಗಿರ್ಬೇಕ. ಶಾಶ್ವತವಾಗಿರುವಂಥ ಆ ಲೋಕಕ್ಕೆ ಹೋಗ್ಬೇಕು ಅಂದರೆ ಈ ಭೂಮಿ ಮೇಲೆ ಮನುಷ್ಯನು ದೇವರ ಕೆಲಸವನ್ನು ಮಾಡಿ ಅವನು ಬಲಿಯಾಗಬೇಕು. ಏಕೆಂತಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಕೊನೆಯದಾಗಿ ಒಂದು ಮಾತನ್ನು ಓದ್ಕೊಳ್ಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವಂಥದ್ದು ಏನು ಅಂದರೆ ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ
ಅರ್ಪಿಸಿರಿ. ನಿನ್ನ ಆಲೋಚನೆ ಆತನಿಗೋಸ್ಕರ, ನಿನ್ನ ಕಣ್ಣು ಆತನಿಗೋಸ್ಕರ, ನಿನ್ನ ಮಾತು ಆತನಿಗೋಸ್ಕರ, ನಿನ್ನ ಕೈಗಳು ಆತನಿಗೋಸ್ಕರ, ನಿನ್ನ ಕಾಲು ಆತನಿಗೋಸ್ಕರ. ಆತನ ಕೆಲಸಕ್ಕೋಸ್ಕರವೇ ನಿನ್ನ ಇಡೀ ಅವಯವಗಳು, ನಿನ್ನ ಅಂಗಲಿಂದ ನಡುನೆತ್ತಿಯವರೆಗೂ ಇಡೀ ಶರೀರವು ಕೂಡ ಆತನ ಕೆಲಸಕ್ಕೋಸ್ಕರವೇ ನೀನು ಬಳಸಬೇಕು. ಆತನಿಗೋಸ್ಕರ ನಿರ್ಮಾಣವಾಗಿದ್ದೀವಿ. ನಾವು ಸೃಷ್ಟಿಯಾಗಿರುವಂಥದ್ದು ಈ ಲೋಕಕ್ಕೋಸ್ಕರ ಅಲ್ಲ, ಈ ಲೋಕದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಿಗೋಸ್ಕರ, ಈ ಲೋಕದಲ್ಲಿರುವಂಥ ಯಾವುದೋ ಮನುಷ್ಯರಿಗೋಸ್ಕರ ಅಲ್ಲ. ಕೆಲವರು ನಾನಿರುವಂಥದ್ದೇ ನಿನಗೋಸ್ಕರ ಎಂಬುದಾಗಿ ಹೇಳ್ತೈತೆ. ಇದು ತಪ್ಪು. ನಾವೆಲ್ಲರೂ ಕೂಡ ಇರುವಂಥದ್ದು ದೇವರಿಗೋಸ್ಕರ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ವ ಆಯುಷ್ಕಾಲವನ್ನು, ಆಲೋಚನೆಯನ್ನು, ಶರೀರವನ್ನು ಎಲ್ಲವನ್ನ ದೇವರಿಗೆ ಅಧೀನಪಡಿಸಿ ಈ ಲೋಕದಲ್ಲಿ ಬಲಿಯಾಗದಲೇ ಇದ್ದರೆ ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಸಾಧ್ಯ ಇಲ್ಲ. ನಮಗೋಸ್ಕರ ಯೇಸು ಕ್ರಿಸ್ತನ ಬಲಿಯಾಗದಲೇ ಇದ್ದರೆ ನಾವು ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನ ಬಲಿಯಾಗಿದ್ದಾನೆ. ಆತನು ಬಲಿಯಾಗದಿಲ್ಲದ್ರೆ ಮನುಷ್ಯನ ಪಾಪ ಪರಿಹಾರ ಎನ್ನುವಂಥದ್ದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ನಂಬಿ ನಾವು ಕೂಡ ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಹೆಜ್ಜೆಜಡಿಯಲ್ಲಿ ನಡೆದು ನಾವೊಂದು ರೀತಿಯಲ್ಲಿ ಬಲಿಯಾಗದಲೇ ಇದ್ರೆ ನಿತ್ಯ ಜೀವನ ಸೇರೋದಕ್ಕೆ ಸಾಧ್ಯವಿಲ್ಲ. ಸ್ಪಷ್ಟವಾಗಿ ಮಾತುಗಳನ್ನು ಗಮನಿಸಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮನ್ನು